पाए देखा दरे से देख तनयना माटी मिलावे माटी कोद के महल बंदाए माटी कोद के महल बंदाए वो महल छोड़ के जंगल में सोए वो महल छोड़ के जंगल में सोए क्या सुख पाए देखा दरे से देख तनयना माटी मिलावे तिष्ठति ज्ञानरूपं नररूपं कबीरभो वासना झाल सर्वत्रं ज्ञानदृष्टिविनश्यति त्वं कबीरमहावन्दे ज्ञानीनामधिकभवः जडहत्यासमहावन्दना बोधज्ञानविमुच्यते नमोऽस्तु ते कबीरस्य साधुवृन्द नमोऽस्तु ते गोस्वामी धर्मदासस्य वन्दनं च पुनः पुनः। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। पूज्यರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಯವರ ದಿವ್ಯ ಚರಣಗಳಿಗೆ ಅನಿಸುತ್ತಾ ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ಅನಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯಲ್ಲಿ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ ಹಾಡಿನ ಒಂದು ಅರ್ಥನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹಿಂದಿ ಹಾಡು. ಕ್ಯಾ ಸುಖ ಪಾಯೆ ದೇಹ ಧರಿಸಿ. ದೇಹವನ್ನು ಧಾರಣೆ ಮಾಡಿ ಏನು ಸುಖವನ್ನು ಅನುಭವಿಸ್ತೆ. ಕ್ಯಾ ಸುಖ ಪಾಯೆ ಅನುಭವಿಸ್ತೆ. ಏನು ಸುಖ ಅನುಭವಿಸಿದ್ಯಾ? ಹೆಂಡತಿ ಸುಖ ಶಾಶ್ವತವಾಗಿ ಅನುಭವಿಸ್ತಾ ಇದೆಯಾ? ಇಲ್ಲ. ಮಕ್ಕಳು ಸುಖ ಶಾಶ್ವತವಾಗಿ ಅನುಭವಿಸ್ತಾ ಇದೆಯಾ? ಇಲ್ಲ. ಐಶ್ವರ್ಯ ಇದನ್ನು ಅದರಿಂದ ಸುಖ ಅನುಭವಿಸ್ತಾ ಇದೆಯಾ? ಇಲ್ಲ. ಯಾಕೆ ಐಶ್ವರ್ಯದು ಸುಖ ಅನುಭವಿಸ್ತಾ ಇಲ್ಲ ಅಂತಂದರೆ ದೇಹ ರೋಗ ರುಜಿನಗಳಿಂದ ಕೂಡಿದೆ. ದೇಹ ರೋಗ ರುಜಿನಗಳಿಂದ ಕೂಡಿದೆ. ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಾನೆ, ಅದು ಕಷ್ಟನೇ. ಇವಾಗ ಆಸನದಲ್ಲಿ ಮೊನ್ನೆ ಇದಕ್ಕೆ ವಯಸ್ಸುಗಳೆಲ್ಲ ಹೋಗ್ಬಿಟ್ರಂತೆ, ಅದು ಕಷ್ಟ. ಅದಕ್ಕೆ ಹೇಳಿದ್ದು ಕ್ಯಾ ಸುಖ ಪಾಯೆ ದೇಹ ಧರಿಸಿ. ದೇವನ ಪಡೆದು ಏನು ಸುಖ ಅನುಭವಿಸ್ತಾ ಇದೆಯಪ್ಪ ನೀನು? ನೋಡ್ತಾ ಇದೆಯಾ? ಮಣ್ಣಲ್ಲಿ ಮಣ್ಣಾಗ್ತಾ ಇದ್ದಾರೆ ಎಲ್ಲರೂ. ದೇಕತನ ಏನ ಮಾಟಿ ಮಿಲಾವೆ, ಮಣ್ಣಲ್ಲಿ ಹೋಗ್ತಾ ಇದ್ದಾರೆ, ಮಣ್ಣಲ್ಲಿ ಸೇರ್ಕೊಳ್ತಾ ಇದ್ದಾರೆ. ಮಿಲಾವೆ ಅಂದರೆ ಸೇರೋದು. ದೇಹ ಸೇರಿಸ್ತಾ ಇದ್ದಾರಲ್ಲ, ಮೃತವಾದ ಶರೀರನ ಮಣ್ಣಲ್ಲಿ ಉಳ್ತಾ ಇದ್ದಾರೆ. ಅಂದ್ರೆ ಕ್ಯಾ ಸುಖ ಪಾಯೆ ದೇಹ ಧರಿಸಿ. ಮಣ್ಣಿಂದ ದೊಡ್ಡ ಮಹಲ್ ಕಟ್ಟಿದ್ರು ಮನುಷ್ಯರು. ದೊಡ್ಡ ಮಹಲು, ಅರಮನೆ, ಅದು ಇದು ಎಲ್ಲ ಕಟ್ಟಿದ್ರು. ಆದರೆ ಈತನನ್ನು ಅದರಲ್ಲಿ ಇರಿಸ್ಕೊಳ್ಳಿಲ್ಲ. ಓ ಮಹಲ್ ಚೋಡಕ್ಕೆ ಜಂಗಲ್ ಮೇ ಸೋಹೆ. ಕಾಡಿನಲ್ಲಿ ಮಲಗಿಸ್ಬಿಟ್ರಲ್ಲಪ್ಪ ನಿನ್ನ. ಸ್ಮಶಾನ ಏನು? ಕಾಡು ತಾನೆ. ಕಾಡಿನಲ್ಲಿ ಮಲಗಿದ್ಯಾ ನೀನು, ದೇಹ ಧಾರಣೆ ಮಾಡಿದವನು. ಕ್ಯಾ ಸುಖ ಪಾಯೆ ದೇಹ ಧರಿಸಿ. ದಶರಥ ರಾಜನಿಗೆ 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. 4 ಜನ ಮಕ್ಕಳು. ಆದ್ರೂ ದುಃಖ ಅವನಿಗೆ. ಯಾಕೆ? ರಾಮನು ವನವಾಸಕ್ಕೆ ಹೋದಾಗ ಅವನಿಗೆ ದುಃಖ ಆಗೋಯ್ತು. ಅವನು ಹೇಳ್ದ, ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ನಿನಗೆ. ಇವತ್ತು ಬೆಳಿಗ್ಗೆ ಹೇಳ್ದ, ನಾಳೆ ಬೆಳಿಗ್ಗೆ ನಿನಗೆ ಪಟ್ಟಾಭಿಷೇಕ, ರಾತ್ರಿಗೆ ಪ್ಲೇಟ್ ಚೇಂಜ್. ಇನ್ನು ಕಾಡಿಗೆ ಹೋಗೋಂಗೆ ಆಗೋಯ್ತು ಅವನು. ಕೈಕೆಯ ದೆಸೆನೋ ಯಾರ ದೆಸೆನೋ ಪ್ರಾರಬ್ಧನೋ ಒಟ್ಟಾರೆ ಪಟ್ಟಾಭಿಷೇಕ ತಪ್ತು. ಪಿತೃವಾಕ್ಯ ಪರಿಪಾಲನೆ ಅಂತೇಳಿ ಅವನು ಕಾಡಿಗೆ ಹೊರಟೋದ. ಅವನು ಕಾಡಿಗೆ ಹೊರಟೋಗಿದ್ದನ್ನ ನೋಡಿ ಇವನು ದುಃಖ ಪಡ್ತಾ ಪಡ್ತಾ ಸತ್ತೋದ. ದುಃಖ ಪಡ್ತಾ ಪಡ್ತಾ ಸತ್ತೋದ. ಕಾಡಿಗೆ ಹೋಗೋಕ್ಕೆ ಏನು ಕಾರಣ ಗೊತ್ತಾ? ಈ ಭೂಕೈಲಾಸದಲ್ಲಿ ಸಿನಿಮಾದಲ್ಲಿ ತೋರಿಸ್ತಾರೆ.
ಈ ರಾವಣನು ಆತ್ಮಲಿಂಗವನ್ನು ಕುರಿತು ಬೇಕು ಅಂತೇಳಿ ಅವ್ರ ತಾಯಿಗೆ ಪೂಜೆ ಮಾಡೋದಕ್ಕೆ ಬೇಕು ಅಂತೇಳಿ ತಪಸ್ ಮಾಡ್ತಾನೆ. ಶಿವನು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗೋದಕ್ಕಿಂತ ಮುಂಚೆನೆ ಇವರೆಲ್ಲ ಮೀಟಿಂಗ್ ಮಾಡ್ತಾರೆ, ಆತ್ಮಲಿಂಗ ತೆಗೆದುಕೊಂಡು ಹೋಗ್ಬಿಟ್ರೆ ಶಿವನಿಗೆ ವ್ಯಾಲ್ಯೂ ಇಲ್ಲ, ಹಾಗಾಗಿ ಅವನಿಗೇನಾದರೂ ಕಡಿವಾಣ ಹಾಕ್ಲೇಬೇಕು ಅಂತೇಳಿ ವಿಷ್ಣುವಿನ ಹೋಗ್ತಾರೆ, ವಿಷ್ಣುವಿನ ಹತ್ರ. ವಿಷ್ಣು ಏನು ಮಾಡ್ತಾನೆ, ಅವನು ನಾಲ್ಗೆ ತಿರುಗಿಸಿ ಕೇಳೋ ಹಾಗೆ ಮಾಡಿಬಿಡ್ತಾನೆ. ಏನು, ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ, ಇವನು ಮಾಯೆ ಹೋಗಿ ಅವನೊಳಗೆ ಸೇರ್ಕೊಂಡ್ಬಿಡ್ತಾನೆ. ಯಾರು, ವಿಷ್ಣುವಿನ ಮಾಯೆ ಹೋಗಿ ಸೇರ್ಕೊಂಡ್ಬಿಡ್ತಿದೆ. ಅವನೇನು ಮಾಡ್ತಾನೆ, ಇವಳನ್ನ ಪಾರ್ವತಿನ ನೋಡಿ ಭ್ರಮಿಸ್ಬಿಡ್ತಾನೆ, ಅವಳನ್ನ ಕಳಿಸು. ಶಿವ ಕೇಳಿದ್ ಕೊಡ್ತೀನಿ ಅಂತ ಹೇಳಿರ್ತಾನಲ್ಲ, ಕಳಿಸ್ತಾನೆ ಹಿಂದೆ. ಪಾರ್ವತಿನೇ ಇಲ್ವಲ್ಲ, ಆಗ ತಿರ್ಗಾ ನಾರದ ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು ಅವಳಿಗೆ ಸಿಗ್ನಲ್ ಕೊಡ್ತಾನೆ, ಕಾಳಿಯಾಗು, ಭದ್ರಕಾಳಿಯಾಗು. ಅವಳು ಭದ್ರಕಾಳಿ ಆದ್ಮೇಲೆ ನಿನ್ ಜೊತೆ ಭದ್ರಕಾಳಿನ ಕಳಿಸಿರೋದು ಪಾರ್ವತಿನಲ್ಲ ನೋಡು ಅಂದಾಗ ತಿರುಗಿ ನೋಡ್ತಾಳೆ, ಇವಳು ಭದ್ರಕಾಳಿಯಾಗಿ. ಆಯ್ತಾ, ಅವಾಗ ಬಿಟ್ಬಿಟ್ಟು ತಿರ್ಗಾ ತಪಸ್ಕೋತಾನೆ. ಆಗ ನಾರದನ ಕೇಳ್ತಾಳೆ ಪಾರ್ವತಿ, ನನ್ನ ಕೇಳೋಂಗೆ ಮಾಡಿದ್ದು ಯಾರು? ವಿಷ್ಣು ಮಾಯೆ. ಅವಳು ಶಾಪ ಕೊಟ್ಬಿಡ್ತಾಳೆ ವಿಷ್ಣುಗೆ. ನಾನು ಹೆಂಗೆ ಪತಿಯ ವಿರಹ ವೇದನೆಯಿಂದ ನರಳ್ಕೊಂಡು ನಿಮ್ಮ ಜೊತೆ ಬಂದು, ಹಂಗೆ ಅವನು ವಿರಹ ವೇದನೆಯಿಂದ ಬಳಲಿ, ನೋವು ಪಡ್ಲಿ ಅಂತೇಳಿ. ಅದೇ ರಾಮಾವತಾರ ಕಥೆ. 14 ವರ್ಷ ವನವಾಸ ಹೋಗೋದು ಮೊದಲಲ್ಲ, ಆ ಶಾಪ ಕೆಲಸ. ಅದೇ ಪ್ರಾರಬ್ಧ ರಾಮನ ಅವತಾರದಲ್ಲಿ ಬರ್ದಿದ್ದಾರೆ. ತಿಳ್ಕೊಳ್ಳೋಣ, ವಿಚಾರ ಮಾಡೋಣ, ಪಕ್ಕಕ್ಕೆಲ್ಲ ಪಕ್ಕಕ್ಕಿಡೋಣ. ಯಾವುದು ಹೌದು, ಒಂದು ಕತೆ ಬರ್ದಿದ್ದಾರೆ, ಅದರಲ್ಲಿರೋ ಸಾರ ತೆಗೆದುಕೊಳ್ಳೋಣ. ಏನೇ ಸಾರ ಅಂತ ಅಂದ್ರೆ, ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಬೇಕು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾರು ಏನೇ ಹೇಳಿದ್ರು ನೀನು ಕೇಳಪ್ಪ. ನೀನು ಏನು, ಯಾರು ನಿರ್ಣಯ ವಚನವನ್ನು ಯಾವುದೇ ಪಂಥದವ್ರು ಹೇಳಿದ್ರು ಕೇಳು. ಕಬೀರ್ ವಿಚಾರ, ಕಬೀರ್ ಜ್ಞಾನದಲ್ಲಿ ಇವೆಲ್ಲ ಕಲ್ಪನೆ ಅಂತಾನೆ ಬರೀತಾರೆ. ಆದರೆ ಇವತ್ತೊಂದು ದಿವಸ ಅದು ನಡೆದಿದೆ, ಇದು ನಡೆದಿದೆ ಅಂತೇಳಿ ಪ್ರೂವ್ ತೋರಿಸ್ತಾರೆ. ಹಾಗಾಗಿ ನಾವು ಹೆಚ್ಚಾಗಿ ವಿಮರ್ಶೆ ಮಾಡಬಾರ್ದು. ಅಲ್ಲಲ್ಲ, ಆತ್ಮಜ್ಞಾನ ಎಲ್ಲ ಇದರಿಂದಾನೇ ಹೋಗ್ತಾ ಇರೋದು. ಇದು ಕೇಳ್ತಾರೆ ಹೊರತು ಹೌದೌದು, ಇದು ಯಾರು ಕೇಳ್ತಾ ಇಲ್ಲ. ಅದೇನ ನಿಜ, ಖಂಡಿತ. ಇದು ಉದಾಹರಣೆ ಹೇಳೋದು ಏನಕ್ಕೆ, ನೋಡಪ್ಪ, ಮಾಡಿದ ಕರ್ಮವನ್ನ ಪ್ರತಿಯೊಬ್ಬರು ಅನುಭವಿಸಲೇಬೇಕು ಅಂತೇಳಿ ಉದಾಹರಣೆಗೆ ಈ ಕಥೆಗಳನ್ನ ಹೇಳ್ತೀವಿ ಅಷ್ಟೇ. ಈಗ ರಾಮನ ಅವತಾರದಲ್ಲಿ ಮೋಸದಿಂದ ವಾಲಿಯನ್ನ ಕೊಂದ ರಾಮನು. ಅವನು ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನು ಸಾಯಿಸಪ್ಪ ಅಂತ. ರಾಮನೇ ಮುಯಿ ನೋಡಿ. ಅದೇ ಆ ಒಂದು ವಿಚಾರಕ್ಕೆ ಮಾತ್ರ ಇವಳನ್ನೆಲ್ಲ ನಾವು ತೆಗೆದುಕೊಳ್ಳೋದು. ಉದಾಹರಣೆಗೆ ಚೆನ್ನಾಗಿ ಅರ್ಥವಾಗಿ ಕತೆ ಪಡೋರು, ಕತೆ ಕೇಳೋರೇ ಇಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ನೀವು ಹೇಳ್ದಂಗೆ ನಿಜವಾದ ಆತ್ಮಜ್ಞಾನ ಹೇಳಿದ್ರೆ ಬೆರಳಿಕೆ ಎಷ್ಟೇ ಕುತ್ಕೊಳ್ಳೋದು. ಯಾಕೆ ಕುತ್ಕೊಳ್ಳೋದು ಅಂದ್ರೆ ಅವ್ರಿಗೆ ಆ ಸಂಸ್ಕಾರ ಇಲ್ಲ, ಕೇಳೋವಂಥ ಸಂಸ್ಕಾರ ಇಲ್ಲ. ನಾವು ನೀವೆಲ್ಲ ಕೇಳ್ಕೊಂಬಂದಿದ್ದೀವಿ, ಸತತವಾಗಿ ಕೇಳ್ತಾ ಇದ್ದೀವಿ, ಇನ್ನು ಕೇಳ್ತಾನೆ ಇರಬೇಕು. ಈ ಜೀವ ಹೋಗೋರ್ಗೂ ಕೇಳ್ತಾ ಇರಬೇಕು ಸತ್ಸಂಗ. ಜೀವ ಹೋಗೋರ್ಗೂ ಆತ್ಮಜ್ಞಾನದ ಸತ್ಸಂಗ. ಯಾಕೆ ಅಂತ ಅಂದ್ರೆ, ಯಾವ ಸಮಯದಲ್ಲಿ ನಮ್ಮ ಮನಸ್ಸು ಯಾಮಾರಿಸಿ ನಮ್ಮನ್ನು ಹೊಡೆದಾಕ್ಬಿಡುತ್ತೆ ಹೇಳಕ್ಕಾಗೋದಿಲ್ಲ. ಕೊನೆ ಸಮಯದಲ್ಲಿ ಚಂಚಲ ಮಾಡಾಕ್ಬಿಡುತ್ತೆ ಮನಸ್ಸು. ಅದಕ್ಕಾಗಿ ಸತತವಾಗಿ ಅಭ್ಯಾಸ ಮಾಡಿ ಅಂತ ಕಬೀರ್ ಸಾಹೇಬ್, ಸತತವಾಗಿ ಅಭ್ಯಾಸ ಮಾಡಿ, ಅಭ್ಯಾಸನ ಬಿಡಬೇಡಿ, ಅಭ್ಯಾಸನ ಬಿಡಬೇಡಿ. ಯಾರು ಬರೋಣ, ರಾಮನು ಸತ್ತೋದ, ರಾಮನು ಕಾಡುವುದ, ದುಃಖಿತನಾದ. ಚಾಂದಬಿ ಸೂರಿಜ, ಇವರು ಅಣ್ಣ ತಮ್ಮದ್ರು. ಚಂದ್ರ ಸೂರ್ಯ ಚಂದ್ರ ಅಣ್ಣ ತಮ್ಮದ್ರು. ಅವ್ರಿಗೂ ಭಯ, ರಾವು ಕೇತುಗಳು ಹಿಡ್ಕೊಂಡಿರ್ತಾರೆ ಅಂತ. ಅದಕ್ಕೂ ಒಂದು ಕತೆ. ಅಮೃತಪಾನ ಮಾಡುವಾಗ ಅಮೃತ ಬಂದ್ಬಿಡ್ತು, ಮತ್ತೆ ಸಮುದ್ರ ಮಂಥನ ಮಾಡುವಾಗ ಅಮೃತ ಉಟ್ಕೊಂಡ್ಬಿಡ್ತು. ಅದನ್ನ ದೇವತೆಗಳು ತೆಗೆದುಕೊಂಡ್ರು, ಅವರೇ ಹಂಚ್ಕೊಳ್ತಾ ಇದ್ರು. ಇದನ್ನ ನೋಡಿ ಇವ್ರೇನ್ ಮಾಡಿದ್ರು, ದೇವತೆಗಳು ವೇಷ ಹಾಕೊಂಡು ಬಂದು ಕುತ್ಕೊಂಡ್ರು ರಾಹು ಕೇತುಗಳು. ಅದನ್ನ ಇವ್ರು ಕಂಡು ಹಿಡಿದು ಬಿಟ್ರು, ಯಾರು, ಸೂರ್ಯ ಚಂದ್ರರು. ಅಷ್ಟೊತ್ತಿಗೆ ಇವ್ರು ಅರ್ಧ ಕುಡಿದು ಬಿಟ್ಟಿದ್ರು. ಒಬ್ನೇ ರಾಹು ಕೇತ, ಒಬ್ನೇ ಅವನೊಬ್ನೇ. ವಿಷ್ಣು ಚಕ್ರ ಬಿಟ್ಟಾಗ ತಲೆ ಬೇರೆ ಆಯ್ತು, ಮುಂಡ ಬೇರೆ ಆಯ್ತು. ಅದೇ ರಾಹು ಕೇತು. ರಾಹು ಕೇತು. ಅದಕ್ಕೆ ಅವ್ರು ಗ್ರಹಣ ಹಿಡಿತಾರೆ. ವರ್ಷಕ್ಕೊಂದ್ಸಲಿ ನಿಮ್ಮನ್ನು ತೊಂದರೆ ಕೊಡ್ತೀವಿ ನಾವು ಅಂತ ಕಥೆಗಳು. ಹಾಗಾಗಿ ಅವ್ರಿಗೂ ಭಯ, ಗ್ರಹಣದ ಭಯ, ದುಃಖ ಅವ್ರಿಗೆ. ಅವಾಗ ಆ ಸಮಯದಲ್ಲಿ ಲಂಕಾಪುರಿ ಮೇ ರಾವಣ ಬಸಿತ ಹೈ. ಲಂಕೆ
ರಾವಣ ರಾಜ್ಯ ಆಳ್ತಾ ಇದ್ದ. ತನ್ನ ತಂಗಿ ಶೂರ್ಪನಖಿ ಮಾತನ್ನು ಕೇಳಿ ಸೀತೆ ಬಹಳ ಸುಂದರವಾಗಿದ್ದಾಳೆ ಅಂತ ಕೇಳಿದ್ದಕ್ಕೆ ಅವಳನ್ನ ಅಪಹರಿಸಿದ. ಹೋಗಿ ಅಶೋಕವನದಲ್ಲಿ ಇಟ್ಕೊಂಡ. ಭಯ ಶುರುವಾಯ್ತು ಒಳಗಡೆ ಅವನಿಗೆ. ಅವನೇನು ಸುಖವಾಗಿರ್ಲಿಲ್ಲ. ಅದಕ್ಕೆ ರಾವಣ ಪಸಿತ ಹೈ ಓಬಿ ದುಃಖಿತ ಭಯ ಸೀತಾ ಮೋಹದಿಂದ ಕರ್ಕೊಂಡೋದ. ಆದರೆ ಅವನು ಹೆಂಗಸರನ್ನ ಮುಟ್ಟಬಾರದು ಅಂತ ಒಂದು ಶಾಪ ಯಾರೋ ಕೊಟ್ಬಿಟ್ಟಿದ್ರು. ಮುಟ್ಟಿದ್ರೆ ನೀನು ಸುಟ್ಟು ಭಸ್ಮ ಆಗ್ತಿ ಅಂತ. ಅದಕ್ಕೆ ಮುಟ್ಟಿದೆ ಮಾಯಾ ರೂಪದಲ್ಲಿ ಬಂದು ಅವಳನ್ನ ಕರ್ಕೊಂಡೋದ. ಆದ್ರೂ ಭಯ ಹುಟ್ಟೋದಿಕ್ಕೆ, ಮೋಹ. ಕೈಲಾಸಗಿರಿ ಮೇ ಶಂಕರ ಬಸಿತ ಹೈ. ನೋಡಿ, ಒಂದೊಂದು ಪದ, ಒಂದೊಂದು ವಾಕ್ಯಕ್ಕೂ ಒಂದೊಂದು ಕತೆ. ಕೈಲಾಸಗಿರಿನಲ್ಲಿ ಶಂಕರ ಇದ್ದಾನೆ, ಕೈಲಾಸದಲ್ಲಿ ವಾಸ ಮಾಡ್ತಾನೆ. ಅವನು ದುಃಖಿತ ಪಡ್ತಾನೆ. ಏನು? ಭಸ್ಮಾಸುರ ಎಂಬ ರಾಕ್ಷಸ ತಪಸ್ ಮಾಡ್ತಾನೆ ಶಿವನನ್ನು ಕುರಿತು. ಪ್ರತ್ಯಕ್ಷ ಅಲ್ಲ, ಏನು ವರ ಬೇಕು? ನಾನು ಯಾರ ತಲೆ ಮೇಲೆ ಕೈ ಇಕ್ಲಿ ಅವರೆಲ್ಲ ಸುಟ್ಟು ಭಸ್ಮ ಆಗಲಿ ವರ ಕೇಳ್ಬಿಟ್ಟು. ತಥಾಸ್ತು ಅಂದ ಶಿವ. ಪರೀಕ್ಷೆ ಮಾಡ್ಬೇಕಲ್ಲ, ನೀನ್ ಕೊಟ್ಟಿರೋ ವರ ಸರಿಗೈತೋ ಇಲ್ಲೋ ರಿಸಲ್ಟು ನೋಡ್ಬೇಕಲ್ಲ. ಅದಕ್ಕೆ ನಿನ್ ತಲೆ ಮೇಲೆ ಕೈ ಇಡ್ತೀನಿ ಅಂತ ಅವನ ತಲೆ ಮೇಲೆ ಕೈ ಇಕ್ಕೋತಾನೆ. ಯಾರೋ ಶಿವನ ತಲೆ ಮೇಲೆ. ನೋಡಿ, ಅವ್ನು ಕೊಟ್ಟಿರೋ ಶಾಪ ಅವನಿಗೆ ಭಯ. ಸುಟ್ಟೋಗ್ಬಿಡ್ತೀನಿ ಅನ್ನೋ ಭಯ. ನೋಡಿ, ಯಾಕೆ ಕೊಡ್ಬೇಕಾಯ್ತು ಶಾಪ? ಅಲ್ಲ ವರ ಆ ಥರ. ನೋಡಿ, ಅವ ಓಡೋಗ್ತಾನೆ. ಅದೇ ಹೇಳಿದ್ದು, ಕೈಲಾಸಗಿರಿಮೆ ಶಂಕರ ಬಸಿತ ಹೈ ಓಬಿ ದುಃಖಿತ ಭಯ ಭಸ್ಮಾಸಸ್ಯ. ಭಯಪಟ್ಟು ಓಡೋಗ್ತಾನೆ. ಕಥೆಗಳ ಮೇಲೆ ಒಂದು ಹಾಡು ಬರೆದಿದ್ದಾರೆ. ಹಾಗಾಗಿ ಹೇಳ್ತಾರೆ, ದಹಿತ ಕಬೀರ ಸುನೋ ಬೈಸ ಏ ಸಾಧು ಸಂತರೆ. ಕಬೀರ್ ಹೇಳ್ತಾರೆ, ಏ ಸಾಧು ಸಂತರೆ ಗುರುಮುಖ ಸತ್ಸಂಗ ಬಿನ. ಗುರುವಿನ ಸನ್ನಿಧಾನದಲ್ಲಿ ಸತ್ಸಂಗವನ್ನ ಕೇಳಿ. ಅದನ್ನು ಕೇಳದೆ ಇರ್ತಕ್ಕಂಥ ಜನರೆಲ್ಲರೂ ಸಹ ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ಹಾಗಾಗಿ ಇದರಿಂದ ಎಚ್ಚೆತ್ತುಕೊಳ್ಳಿ ಅಂತೇಳಿ ಎಲ್ಲ ದುಃಖಿಗಳೇ, ಯಾರೂ ಸುಖವಾಗಿಲ್ಲ ಪ್ರಪಂಚದಲ್ಲಿ. ಅಲೆಕ್ಸಾಂಡರ್ ಅವನು ಹೋಗುವಾಗ ದುಃಖಪಟ್ಟ. ಯಾರಿದ್ದಾರೆ? ಯಾರಿಲ್ಲ. ಇನ್ನು ಪುಡಿ ಪುಸ್ತಕ ನಾವೆಲ್ಲ ಯಾವ ಲೆಕ್ಕ? ಅಂತ ಚಕ್ರವರ್ತಿ, ಅವನು ಗೆದ್ದವನೇ. ಅವನು ಹೋಗ್ತಾ ಅವನು ಜ್ಞಾನ ಆದ್ಮೇಲೆ ಇದೆಲ್ಲ ನಶ್ವರ, ನಾನೇನು ತೆಗೆದುಕೊಂಡು ಹೋಗೋದಿಲ್ಲ. ದುಃಖ, ನಾನೆಂತ ಕೆಲಸ ಮಾಡಿಬಿಟ್ಟೆ, ಹೀಗೆ ದುಃಖ ಪಡ್ತಾರೆ. ಅದೇ ವಿಚಾರ ಇವತ್ತು ದಿನ ಮಾತಾಡೋಣ. ಏನು? ಈ ಸಂಸಾರ ಭವಸಾಗರ ಎಂಬ ಸಂಸಾರದಲ್ಲಿ, ಪ್ರಪಂಚದಲ್ಲಿ ಮಾಯೆ ಎಂಬ ಸರ್ಪ ಇದೆ. ಮಾಯಾ ಜಗ ಸಾಂಪಿನಿ ಬೈ ವಿಶಿಲೆ ಪೈಟಿ ಪತಾಲ್ ಸಬ್ ಜಗ ಫಂದೆ ಫಂದಿಯಾ ಚಲೆ ಕಬೀರು ಕಾಚ್. ಕಬೀರ್ ಸಾಹೇಬರು ವಿರಕ್ತ ಪುರುಷರು, ಅಂದ್ರೆ ಅವರು ವೈರಾಗ್ಯ ಪುರುಷರು. ಈ ಕಥೆಗಳಲ್ಲಿ, ಕೆಲವು ಕಥೆಗಳಲ್ಲಿ ಅವರು ಮದುವೆ ಆಗಿದ್ದಾರೆ, ಮಕ್ಕಳಾಗಿದ್ದಾರೆ ಅಂತೇಳಿ ಬರೆದು ಬಿಟ್ಟಿದ್ದಾರೆ. ಸಿನಿಮಾನೂ ಬಂದಿದೆ. ಆ ರಾಜ್ಕುಮಾರ್ ಸಿನಿಮಾನೂ ಬಂತು, ಸಂತೆಯಲ್ಲಿ ಕಬೀರ ಅಂತ. ಅದರಲ್ಲೂ ಮದುವೆ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಮದುವೆ ಇಲ್ಲ, ಮದುವೆ ಆಗಿಲ್ಲ. ಅವರು ಬ್ರಹ್ಮಚಾರಿಗಳು, ವಿರಕ್ತರು, ವೈರಾಗ್ಯಶಾಲಿಗಳು, ಏನೇನೋ ಬರೆದಿದ್ದಾರೆ. ಅವ್ರ ವಾಣಿಯಲ್ಲಿ ವೈರಾಗ್ಯ ತುಂಬಿ ತುಳ್ಕಾಡ್ತಾ ಇದೆ. ವೈರಾಗ್ಯ ವಾಣಿಗಳಲ್ಲಿ, ಪ್ರತಿ ವಾಣಿನಲ್ಲಿ ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಹಾವುಗಳು ಅಂತ ಹೇಳ್ತಾ ಇದೀವಲ್ಲಪ್ಪ, ಹಾವುಗಳು ಅಂತ ನೋಡಿದ್ದೀವಲ್ಲ, ಅದು ನಿಜವಾದ ಹಾವುಗಳೇ. ಆದರೆ ಅದು ನಿಜವಾದ ಹಾವುಗಳಲ್ಲ. ಏನು ಅರ್ಥದಲ್ಲಿ ಹೇಳ್ತಾರೆ? ಹಾವುಗಳೇ. ನಾವು ಪ್ರಪಂಚದ ಕಣ್ಣಿಗೆ ಹಾವುಗಳೇ. ಅದು ಕಚ್ಚಿದ್ರೆ ನಾವು ಸಾಯ್ತೀವಿ. ಅದಕ್ಕಿನ್ನ ಭಯಂಕರವಾದ ಸರ್ಪ ಪ್ರಪಂಚದಲ್ಲಿ ಇದೆಯಪ್ಪ. ಆ ಹಾವುಗಳು ಕಚ್ಚಿದ್ರೆ ಶರೀರ ಸಾಯ್ತಿದೆ, ವರ್ತಮಾನದ ಶರೀರ ಸಾಯುತ್ತೆ. ಈ ಮಾಯಾ ಎಂಬ ಭಯಂಕರ ಸರ್ಪ ಇದೆ. ಆ ಮಾಯಾ ಅಂದ್ರೆ ಯಾವುದು ಅಂದ್ರೆ ಕಾಮಭೋಗ, ಆಸಕ್ತಿಗಳನ್ನ ಭೋಗಿಸ್ಬೇಕು. ಕಾಮ ಅಂದ್ರೆ ಆಸಕ್ತಿ, ಪಂಚ ವಿಷಯಗಳನ್ನ ಭೋಗಿಸ್ಬೇಕು. ಒಂದು ಆಸಕ್ತಿ ಇದೆಯಲ್ಲ, ಅದು ದೊಡ್ಡ ಭಯಂಕರವಾದ ಸರ್ಪ. ಪ್ರಾಣಿ ಪದಾರ್ಥಗಳ ಮೇಲಿರ್ತಕ್ಕಂಥ ಲೋಭ ಭಯಂಕರ ಸರ್ಪ. ಪ್ರಾಣಿ ಪದಾರ್ಥಗಳ ಮೇಲಿರ್ತಕ್ಕಂಥ ಮೋಹ ಭಯಂಕರವಾದ ಸರ್ಪ.
ಈ ಸರ್ಪಗಳು ಏನಾದರೂ ಮನುಷ್ಯನಿಗೆ ಕಚ್ಚಿಬಿಟ್ರೆ ಒಂದ್ಸಲಿ ಸಾಯ್ತಾನೆ. ಹೊರಗಡೆ ಹಾವುಗಳು ಕಚ್ಚಿದ್ರೆ ಈ ಪ್ರಾಣಿ ಪದಾರ್ಥಗಳ ಮೇಲಿರ್ತಕ್ಕಂಥ ಮಾಯ ಮೋಹ, ವಿಷಯ ಭೋಗಗಳ ಮೇಲೆ ಆಸಕ್ತಿ ಇವೇನಾದ್ರೂ ಕಚ್ಚಿಬಿಟ್ರೆ ಪ್ರತಿ ಜನ್ಮದಲ್ಲೂ ಸಾಯ್ತಾನಪ್ಪ ಅವನು. ಅಲ್ಲೇನು ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ, ಹುಡ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಬಿಡುಗಡೆಗೆ ಅವನು ಪ್ರಯತ್ನನೇ ಮಾಡೋದಿಲ್ಲ, ಬಿಡುಗಡೆಗೆ ಪ್ರಯತ್ನನೇ ಮಾಡೋದಿಲ್ಲ ನೋಡಿ. ಮತ್ತು ಅವನು ಕಲ್ಯಾಣದ ಮಾರ್ಗದಿಂದ ದೂರ ಆಗ್ತಾನೆ, ಕಲ್ಯಾಣದ ಮಾರ್ಗದಿಂದ ದೂರ ಆಗ್ತಾನೆ. ಯಾಕೆ? ಲೋಭ, ಪ್ರಾಣಿ ಪದಾರ್ಥಗಳ ಮೇಲೆ ಮೋಹ, ಆಸಕ್ತಿ, ಪಂಚ ವಿಷಯಗಳನ್ನು ಅನುಭವಿಸ್ಬೇಕು ಅಂತ. ವಯಸ್ಸಾದ್ರೂ ಬಿಡೋದಿಲ್ಲ, ಚಪಲ. ಆದ್ದರಿಂದ ಪ್ರತಿ ಜನ್ಮದಲ್ಲೂ ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ. ಅದು ದೊಡ್ಡ ವಿಷ, ಭಯಂಕರವಾದ ವಿಷನಪ್ಪ. ಆ ವಿಷ ಮನುಷ್ಯನ ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಸಮಾಜ ನಡೆಯಲ್ಲ. ಹೌದು, ಕರೆಕ್ಟು. ಆದರೆ ತೀವ್ರವಾದ ಆಸಕ್ತಿ ಬೇಡ, ತೀವ್ರತರವಾದ ಆಸಕ್ತಿ ಬೇಕು. ಊಟ ಮಾಡದೇ ಇದ್ರೆ ಜೀವನ ನಡೆಯೋದು. ಹೊಟ್ಟೆ ಹಸಿವು ಹೆಂಗೆ ನೀಗೋದು? ಊಟ ಮಾಡಿ. ತೀವ್ರವಾದ ಆಸಕ್ತಿ, ಅದು ಬೇಕು, ಇದು ತಿನ್ಬೇಕು, ಅದು ತಿನ್ಬೇಕು ಅನ್ನೋ ತೀವ್ರವಾದ ಆಸಕ್ತಿ. ನಿನಗೆ ಆ ಸಮಯಕ್ಕೆ ಏನು ಸಿಗುತ್ತೋ ಅದು ತಿನ್ನಪ್ಪ. ಮದುವೆ ಮನೆಗೆ ಹೋಗ್ತೀಯ, ಒಳ್ಳೆ ಊಟನೇ ಸಿಗುತ್ತೆ, ತಿನ್ನು, ಬಿಡಬೇಡ. ಪ್ರತಿದಿನ ಅದನ್ನೇ ಇಷ್ಟಪಟ್ರೆ ಆಗತ್ತಾ? ಹೊಟ್ಟೆ ಕೇಳುತ್ತಾ? ಆ ರೀತಿ ಹೇಳಿದ್ದು. ಇದೇ ರೀತಿ ಎಲ್ಲ ವಿಷಯಗಳಲ್ಲೂ ಅಷ್ಟೇ. ಪಂಚ ವಿಷಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಊಟದೊಂದು ಹೇಳಿದ್ವಿ, ಇನ್ನಾಲ್ಕು ನಾವೇ ಅರ್ಥ ಮಾಡ್ಕೊಳ್ಬೇಕು, ನಾವೇ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಮದುವೆಗಳು ಆಗ್ತಾರೆ. ರಾಜರು ಒಂದು ಮದುವೆ ಆದ್ರೂ ಅದೇ, 4 ಮದುವೆ ಆದ್ರೂ ಅದೇನೆ, ಎಲ್ಲ ವಿಷಯ ಸುಖನೇ. ಏನು ವ್ಯತ್ಯಾಸ ಏನಾದರೂ ಇದೆಯಾ? ಇಲ್ಲ. ಆ ರೀತಿ ನಾವು ಚಿಂತನೆ ಮಾಡಬೇಕು. ಅದೇ ರೀತಿ ಊಟನೂ ಅಷ್ಟೇ. ಮದುವೆ ಮನೆ ಹೋದಾಗ ಊಟ ಮಾಡು, ಪ್ರತಿದಿನ ಅದೇ ಊಟ ಬೇಕು ಅಂದ್ರೆ ಎಲ್ಲಿಂದ ಸಾಧ್ಯ? ಆರೋಗ್ಯನೂ ಕೆಡುತ್ತೆ, ದುಃಖ ಪಡ್ತೀಯ. ಅದನ್ನೇ ಲೋಭ ಅಂತೇಳಿ. ನನಗೊಬ್ಬನಿಗೆ ಬೇಕು, ಏನಾದ್ರೂ ಅಲ್ಲಿ ಬೇರೆಯವರು ಅದು ಪಾಪನೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಬೇಕು, ಲೋಭ. ಮತ್ತು ಮೋಹ, ಅದ್ರ ಮೇಲೆ ಅತಿಯಾದ ಆಸಕ್ತಿ, ತೀವ್ರತರವಾದ ಆಸಕ್ತಿ, ತೀವ್ರತರವಾದ ಮೋಹವೇ ವ್ಯಾಮೋಹ. ಅದಕ್ಕೆ ಭಯಂಕರ ವಿಷನಪ್ಪ ಅದು, ಎಲ್ಲರ ಹೃದಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ವಿಷಲೈ ಪೈಟಿ ಪತಾಲ್, ಒಂದು ರಹಸ್ಯವಾದ ವಚನ. ಯಾವ ರೀತಿ ವಿಷಯಗಳ ಅಭ್ಯಾಸ ಮನುಷ್ಯನ ಹೃದಯದಲ್ಲಿ ಆವರಿಸಿಕೊಂಡಿದೆಯೋ ಅದನ್ನು ಯಾರು ತಿಳಿತಾರೆ ಅಂದರೆ ವಿವೇಕವಂತನು ಮಾತ್ರ ತಿಳಿತಾನೆ, ಜ್ಞಾನಿ ಮಾತ್ರ ತಿಳಿತಾನೆ. ಆ ಜ್ಞಾನಿಗೆ ಆ ವಿಚಾರ ಗೊತ್ತಾಗಬೇಕಾದ್ರೆ ಅವನು ಸತ್ಸಂಗ ಮಾಡ್ತಾ ಇರ್ತಾನೆ. ಇವಾಗ ನಾವು ಇಷ್ಟು ಸತ್ಸಂಗ ಕೇಳಿದ್ದೀವಿ. ಯಾವ್ದಾರ ಒಂದು ಬೇರೆ ವಿಚಾರದ ಕಡೆ ಹೋಗ್ಬೇಕಾದ್ರೆ ನಾವು ವಿಚಾರ ಮಾಡ್ತೀವಿ. ಏನು ಸ್ವಾಮಿ ವಿಚಾರ ಮಾಡ್ತೀವೋ? ಇದರಲ್ಲಿ ಏನಿದೆ, ಲಾಭ ನಷ್ಟಗಳು ಏನಿದೆ, ಸುಖ ದುಃಖಗಳು ಏನಿದೆ, ಎಲ್ಲ ವಿಚಾರ ಮಾಡ್ತೀವಿ. ಆ ವಿಚಾರ ಶಕ್ತಿ ಎಲ್ಲಿಂದ ಬಂತು? ನಮಗೆ ಸತ್ಸಂಗದಿಂದ ಬಂತು. ಭಜನೆ ಆಡಾಡಿದಾಗ ನಮ್ಗೆ ಅದೇ ಅನಿಸಿದ್ದು. ಆಡೋದಕ್ಕಿಂತ ನಾವು ಅರ್ಥ ತಿಳ್ಕೊಂಡ್ರೆ ಮೇನ್ ಬೇಕಾಗಿರೋದು. ಅರ್ಥ ತಿಳ್ಕೊಂಡ್ರೆ ಅದು ಸುಮ್ಮನೆ ಆಡೋದ್ರಿಂದ ಖಂಡಿತ. ಅದಕ್ಕೆ ನಿಮ್ಮ ಮನಸ್ಸಿನ ಮಾತು ನಮಗೆ ಕೇಳಿಸು, ನಾವು ಹೇಳಿದ್ವಿ. ಅಂದ್ರೆ ನಾನು ಹೇಳಬೇಕು, ಇದನ್ನ ಹೇಳಬೇಕು, ಅರ್ಥಗಳು ಮೊದಲನೇ ಹಾಡು ಹೇಳಿದ್ವಿ. ನಂಬಿ ಕೆಟ್ಟವರಿಲ್ಲವೋ ಸದ್ಗುರುವಿನ. ಸದ್ಗುರುವಿನ ನಂಬಿ ಕೆಟ್ಟಂತವ್ರು ಯಾರು ಇಲ್ಲ ಪ್ರಪಂಚದಲ್ಲಿ, ಯಾರು ಇಲ್ಲ. 6ನೇ ಹಾಡು, 7ನೇ ಹಾಡು, ಎಲ್ಲ ಉದ್ಧಾರ ಆಗಿರ್ತಕ್ಕಂಥವ್ರೆ ಗುರುವಿನ ನಂಬಿ, ಯಾರೂ ಕೆಟ್ಟಿಲ್ಲ. ವ್ಯವಹಾರದಲ್ಲೂ ಸಹ ಉದ್ಧಾರ ಆಗಿದ್ದಾರೆ, ವ್ಯವಹಾರಿಕವಾಗಿಯೂ ಉದ್ಧಾರ ಆಗಿದ್ದಾರೆ. ಅನೇಕ ನಿದರ್ಶನಗಳಿದ್ದಾವೆ, ನಾವು ಕೇಳ್ತಾ ಇರ್ತೀವಿ. ಆ ಗುರು ಹತ್ರ ಹೋದ್ನಪ್ಪ, ಅವನು ಸ್ವಲ್ಪ ಚೆನ್ನಾಗದ,
ಆದರೆ ಅದು ಎಲ್ಲಿವರೆಗೂ ಚೆನ್ನಾಗಾಗಿದ್ದು ಈ ದೇಹ ಇರೋವರೆಗೂ. ದೇಹ ಇರೋವರೆಗೂ ವೃದ್ಧಾಪ್ಯದಲ್ಲಿ ಅವುಗಳನ್ನೆಲ್ಲ ಅನುಭವಿಸೋಕ್ಕಾಗೋದಿಲ್ಲ. ಅವ್ರೇನು ನಮ್ಗೆ ದಯಪಾಲಿಸಿದಾರೋ, ಅವ್ರ ಕರುಣೆಯಿಂದ ಏನು ಸಿಕ್ತೋ ನಮಗೆ, ನಾವು ಚೆನ್ನಾಗಿರ್ಲಿಲ್ಲ, ಚೆನ್ನಾಗಾದ್ವಿ ಗುರುವಿನ ಹತ್ರ ಹೋದ್ಮೇಲೆ, ಎಲ್ಲಿವರೆಗೂ? ವೃದ್ಧಾಪ್ಯದವರೆಗೂ ಅಷ್ಟೇ. ವೃದ್ಧಾಪ್ಯ ಆದ್ಮೇಲೆ ಏನು ಅನುಭವಿಸೋಕ್ಕಾಗೋದಿಲ್ಲ. ಎಲ್ಲ ಇಂದ್ರಿಯಗಳೆಲ್ಲ ಶಿಥಿಲವಾಗಿರ್ತವೆ, ದೇಹ ಟೊಳ್ಳಾಗಿರುತ್ತೆ. ನೋಡೋಕ್ಕೆ ಅಲಂಕಾರವಾಗಿ ಇರ್ತೀವಿ ಅಷ್ಟೇ, ಅಲಂಕಾರವಾಗಿರ್ತೀವಿ. ಒಂದು ಭಾರವಾದ ಸಾಮಾನ್ಯ ಎತ್ತಕ್ಕಾಗೋದಿಲ್ಲ ಸ್ವಾಮಿ. ಬಹಳ ದೂರ ನಾವು ನಡೆಯೋಕ್ಕಾಗೋದಿಲ್ಲ ವೃದ್ಧಾಪ್ಯ ಆದಮೇಲೆ. ಒಂದೇ ಕಡೆ ಕುಳಿತಿರೋಕ್ಕಾಗೋದಿಲ್ಲ, ಒಂದು ಮಲಗಿರೋಕ್ಕಾಗೋದಿಲ್ಲ, ಎದ್ದು ಓಡಾಣ ಅನ್ನೋದೇ ಆಗೋದಿಲ್ಲ. ನೋಡ್ತಾ ಇದೀವಿ ಇವತ್ತೊಂದು ದಿವಸ ಕಣ್ಣಿಂದ ನೋಡ್ತಾ ಇದ್ದೀವಿ. ಏನು ಹೇಳಿ, 80 ವರ್ಷ ಆಗಿರೋರು, ಸ್ವಲ್ಪ ಆರೋಗ್ಯವಾಗಿರೋರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ, ಎಲ್ಲ ಬೆಡ್ ರಿಡನ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಸರಿ, ಎಲ್ಲಿವರೆಗೂ ಬಂತು? ಅವ್ರು ಕೊಟ್ಟಿದ್ದು ವ್ಯಾವಹಾರಿಕವಾಗಿ ನಮ್ಗೆ ಒಳ್ಳೇದು ಮಾಡಿದ್ರು, ಎಲ್ಲಿವರೆಗೂ ಬಂತು? ದೇಹ ಅನುಭವಿಸೋ ಶಕ್ತಿ ಇರೋವರೆಗೂ ಬಂತು ಅಷ್ಟೇ. ತದನಂತರ ಅದು ಕೆಲಸಕ್ಕೆ ಬರಲಿಲ್ಲ. ಆದರೆ ಈ ಸತ್ಸಂಗ ನಮಗೆ ಕೆಲಸಕ್ಕೆ ಬರುತ್ತೆ ಆ ಸಮಯದಲ್ಲಿ. ಗುರುಸ್ಮರಣೆ, ಸತ್ಸಂಗ ಇವೆಲ್ಲ ಆ ಸಮಯದಲ್ಲಿ ಚೆನ್ನಾಗಿ ನಾವು ಅಭ್ಯಾಸ ಮಾಡಬೇಕು. ವೃದ್ಧಾಪ್ಯದಲ್ಲಿ ಬಿಡಲ್ಲ, ಎಳ್ಕೊಂಡು ಹೋಗುತ್ತೆ ಮನಸ್ಸು. ತಂದು ಎಳ್ದಾಕಿ ದಿನದಲ್ಲಿ 1 ಗಂಟೆನೋ 2 ಗಂಟೆನೋ 3 ಗಂಟೆನೋ ಎಷ್ಟೊತ್ತಾಗುತ್ತೋ ಅಷ್ಟು ಕೇಳೋದ್ರ ಮೂಲಕ ಕೇಳ್ತಾ ಇರಿ. ಮೊಬೈಲ್ ಈಗಂತೂ ಸಾಕಷ್ಟು ವ್ಯವಸ್ಥೆ ಇದೆ. ಮೊಬೈಲ್ಗಳಲ್ಲಿ ಸತ್ಸಂಗ, ಅನೇಕ ಜನರು ಸತ್ಸಂಗ ಬರ್ತಿದೆ, ಕೇಳಬಹುದು. ಜೀವನದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರು ಹೌದು, ಕೊನೆಗೆ ಜ್ಞಾನ ಕೊಡೋ ಗುರು ಸತ್ಸಂಗನೇ, ಎರಡೂನೇ ಬಹಳ ಶ್ರೇಷ್ಠ ಅನ್ನೋಂಥದ್ದೇ ಬರುತ್ತೆ. ಹೌದೌದು, ಖಂಡಿತ. ನಿನ್ನೆ ಗುರು ವಿಚಾರನೇ ಅಲ್ಲಿ ಹೇಳಿದ್ವಿ. ನಿನ್ನೆ ಗುರು ಪೌರ್ಣಮಿ ಪ್ರಯುಕ್ತ ಗುರು ವಿಚಾರನೇ ಹೇಳಿದ್ವಿ. ನೀವು ತಿಂದಿದ್ದು ಅದನ್ನು ಚೆನ್ನಾಗಿ ತಿಂದೆ ಅವಾಗ ಅನ್ನೋದನ್ನು ಎಲ್ಲಿ ಹೋಗ್ಬಿಡ, ದೇಹ ಕರಗ್ತಾ ಇರುತ್ತಲ್ಲ ವಯಸ್ಸಾದ್ಮೇಲೆ. ತಿಂದಿದ್ದೆಲ್ಲೋಯ್ತು ಸ್ವಾಮಿ ನೀವು? ಆ ಸಮಯಕ್ಕೆ ನಿಮಗೆ ಕೆಲ್ಸಕ್ಕೆ ಬಂತು ಅಷ್ಟೇ. ಭಾರವಾದ ಕೆಲಸಗಳು ಮಾಡೋಕ್ಕೆ, ಕಠಿಣವಾದ ಕೆಲಸಗಳು ಮಾಡೋದಕ್ಕೆ ಯುವಕ ಚೆನ್ನಾಗಿ ಕಠಿಣವಾದ ಶ್ರಮ ಪಡ್ತಾನವನು. ಏನೇ ತಿಂದ್ರು ಅರ್ಗಿಸ್ತಾನೆ, ಅದಕ್ಕೆ ತಕ್ಕಂಗೆ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ. ಆಮೇಲೆ ರಕ್ತ ಉತ್ಪತ್ತಿ ಕಡಿಮೆ ಆಗ್ಬಿಡುತ್ತೆ, ಶಿಥಿಲ ಕರಗ್ತಾ ಇರುತ್ತೆ. ನೀವೇನೇ ತಿಂದ್ರು ಕರಗ್ತಾ ಇರುತ್ತೆ. ಹೆಚ್ಚಿನ ತಿಂದ್ರೆ ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ, ಜೀರ್ಣಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮಾಂಸ ಖಂಡಗಳೆಲ್ಲ ರಕ್ತ ತಣ್ಣಗಾಗ್ತಾ ಇರುತ್ತೆ, ಮಾಂಸ ಖಂಡಗಳು ಕರಗ್ತಾ ಇರ್ತವೆ, ಅದೇ ಸಣ್ಣ ಆಗೋದು. ಈಗ ಪ್ರಪಂಚದಲ್ಲಿ 2 ಪ್ರಶ್ನೆ. ವಯಸ್ಸು ಆಗುತ್ತೆ, ವಯಸ್ಸು ಆಗ್ತಾನೆ, ಅದು ಗ್ಯಾರಂಟಿ ತಾನೆ ವಯಸ್ಸು ಆಗೋದು. ಇದು ಪ್ರಕೃತಿ ನಿಯಮ ಅಥವಾ ಇಲ್ಲ? ಪ್ರಕೃತಿ ನಿಯಮ. ಮತ್ತೆ ಸತ್ಸಂಗದವ್ರಿಗೂ ಪ್ರಕೃತಿ ನಿಯಮ. ಹೌದೌದು, ಖಂಡಿತ. ಅವರು ದೇಹದಾರಿಗಳೇ ಅಲ್ವಾ ಸ್ವಾಮಿ? ಅವರೇನು ಸ್ಪೆಷಲ್ ಆಗಿ ನೀವು ಬಹಳಷ್ಟು ಜ್ಞಾನ ಪಡೆಯುವಂಥವ್ರಿಗೆ ನಿಮಗೆ ಯಾಕೆ ಒಂದು ವಯಸ್ಸು ವೃದ್ಧಾಪ್ಯ ಬರುವಂಥದ್ದು ಅಂತ ಒಂದಷ್ಟು ವಾದ ವಿವಾದ ಇದೆ. ದೇಹ ಯಾವ್ದ್ರಿಂದ ಆಯ್ತು? ಪಂಚಭೂತಗಳಿಂದ ಆಗಿರೋದು, ಅನ್ನದ ರಸದಿಂದ ಆಗಿರೋ ದೇಹ. ಅರ್ಥ ಆಯ್ತಾ? ಪ್ರಕೃತಿನಲ್ಲಿ ಬದಲಾವಣೆ ಆಗ್ತಾ ಇದೆ ತಾನೆ, ಮಳೆಗಾಲ ಚಳಿಗಾಲ ಅವೆಲ್ಲ. ಅದೇ ರೀತಿ ದೇಹನೂ ಬದಲಾವಣೆ ಆಗುತ್ತೆ, ಅದರಿಂದ ಆಗಿರೋ ದೇಹ ಇದು ಬದಲಾವಣೆ ಆಗೇ ಆಗುತ್ತೆ. ಎಂತೆಂಥ ಮಹಾತ್ಮರ ಶರೀರವೂ ಸಹ ಕೃಶವಾಗಿದೆ. ನೀವೇನೇ ಹೇಳಿದ್ರೆ ನಮಗೆ ಆಗುತ್ತೆ ಅದು. ಹೌದು, ನಿಮ್ಗೆ ಆಗ್ಬಾರ್ದು. ಯಾಕಂದ್ರೆ ನೀವು ಬಹಳಷ್ಟು ಜ್ಞಾನ ಪಡೆದಿರುವಂತವ್ರು, ಇಲ್ಲಿ ನಾವು ತಿಳಿಬೇಕಾಗಿರೋದು ದೇಹದ ಧರ್ಮ ಏನು, ಕ್ಷೀಣ ಆಗೋದು, ಅದನ್ನು ತಿಳಿಬೇಕು. ಮೂಲ ದೇಹದ ಧರ್ಮ ಏನು, ಕ್ಷೀಣ ಆಗತ್ತದು. ಜ್ಞಾನ ಯಾವತ್ತೂ ಕ್ಷೀಣ ಆಗೋದಿಲ್ಲ, ಅದನ್ನ ಅಭಿವೃದ್ಧಿ ಆಗ್ತಾ ಇರುತ್ತೆ. ಅದನ್ನು ತಿಳಿಬೇಕು. ನಮ್ಗೆ ಆಗಬಾರ್ದು ಅಂದ್ರೆ ನಾವೇನಲ್ಲ. ರಾಮನು ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ, ಅವನು ಯಾಕೆ ಸತ್ತೋಗ್ಬಿಟ್ಟ? ಅದೇ ಪ್ರಶ್ನೆ ಈಗ ಹಾಕ್ಬೋದಲ್ಲ ಅವ್ರಿಗೆ ತಿರುಗಿಸಿ. ಅವನ ಆದರ್ಶಗಳು ಇವಾಗ ನಿಲ್ತವೆ. ರಮಣ ಮಹರ್ಷಿಗಳು ಅಷ್ಟೇ ದೊಡ್ಡ ಮಹಾತ್ಮರು, ಜ್ಞಾನಿ. ಅವ್ರಿಗೂ ಕಾಯಿಲೆ ಬಂದ್ಬಿಡ್ತು, ಕೈನಲ್ಲಿ ಗಾಯ ಆಗೋಯ್ತು, ಕ್ಯಾನ್ಸರ್ ತರ. ಪ್ರಾರಬ್ಧ ಕರ್ಮ ಸ್ವಾಮಿ. ದೇಹದ ಧರ್ಮ ಶಿಥಿಲವಾಗೋದು, ಕರಗೋದು, ರೋಗಮಯ, ಪ್ರಪಂಚ ದುಃಖಮಯ. ಅಲ್ಲಿಗೆ ವಾದ ವಿವಾದಕ್ಕೆ ಬಂದಾಗ
ನೀವು ಪ್ರಶ್ನೆ ಹಾಕ್ಬಿಡಿ, ರಾಮ ದೇವರು ಅಂತ ಪೂಜೆ ಮಾಡ್ತಾ ಇದ್ರಲ್ಲಪ್ಪ, ಅವನ ಯಾಕೆ ಸತ್ತೋಗ್ಬಿಟ್ಟ ಅಂತ ಪ್ರಶ್ನೆ ಹಾಕಿ. ಏನಂದ್ರೆ ಅದಕ್ಕೆ ಇಲ್ಲ ರಾಮನ ಇದ್ದಾರೆ ಅವರು ಇವತ್ತು, ಅದಕ್ಕೆ ಅಯೋಧ್ಯೆ ಒಳಗೆ ಇರೋದು, ಅದಕ್ಕೆ ಅವ್ರು ಪೂಜೆ ಮಾಡೋದು. ತೋರಿಸಿ ಅನ್ನಿ ನಮ್ಗೆ, ನೀವು ಅವ್ರ ಆದರ್ಶಗಳಿದಾವೆ ಅಷ್ಟೇ. ತೋರಿಸಿ ಅನ್ನಿ, ಅವನು ಆಕಾರ ತೋರಿಸಿ ಅನ್ನಿ ಯಾವ ರೀತಿ ಇದ್ದ ಅಂತ. ಅವ್ರ ಇತ್ತೀಚೆಗೆ 1000 ಜನ ಸಾಯ್ಬೇಕಾಯ್ತಾ ಹಾ, ಅಯೋಧ್ಯೆಗೋಸ್ಕರ. ಮುಲಾಯಂ ಸಿಂಗ್ ಪೀರಿಯಡ್ ನಲ್ಲಿ ರಾಮ ಅದ್ರದ್ದು ಆಯ್ತು, ಎಷ್ಟು ಜನ ಸತ್ತೋದ್ರು ಗೊತ್ತಾ? ಅದನ್ನೆಲ್ಲ ಮುಚ್ಚಾಕ್ಬಿಟ್ರು. ಹಿಂದಿಂದನೂ 500 ವರ್ಷದಿಂದ ನಡೀತಾನೆ ಐತೆ. ಯಾಕೆ ಪ್ರತ್ಯಕ್ಷ ಆಗ್ಬಾರ್ದು, ಪ್ರತ್ಯಕ್ಷ ಆಗಿ ಹೇಳ್ಬಾರ್ದು ನನಗೋಸ್ಕರ ಯುದ್ಧ ಮಾಡ್ಬೇಡ್ರಪ್ಪ ಅಂತ? ಎಲ್ಲ ನಾವು ಮಾಡ್ಕೊಂಡಿರೋದು ನಮ್ಮ ಒಂದು ಅನುಕೂಲಕ್ಕೆ, ನಮ್ಮ ಒಂದು ಗುಂಪು ಬೆಳೆಯೋದಕ್ಕೆ. ಅದು ಬೇಡ, ಈ ಕೊರೋನಾ ಒಳಗೆ ಹಾ, ಎಷ್ಟು 1000 ಜನ. ಮತ್ತೆ ವೋಟ್ ಬ್ಯಾಂಕ್ ಅಂತ ಹೇಳಿ ಏನೋ ಬಿಡಿ, ಅದೆಲ್ಲ ಯಾಕೆ ಸುಮ್ಮನೆ ರಾಜಕೀಯ. ಹಾಗಾಗಿ ನಂಬಿ ಕೆಟ್ಟವರಿಲ್ಲವೋ ಸದ್ಗುರು, ನಂಬಿ ಬಾಳು ದುಃಖದ ಹಗರ. ಅಲ್ಲಿಗೆ ಶರೀರ ಧರ್ಮ, ಅದು ಶರೀರ ಧರ್ಮ. ಹೌದೌದು, ಕ್ಷೀಣ ಆಗೋದು, ಮೃತ್ಯು ಬರೋದು ಈ ಶರೀರ ಧರ್ಮ. ಇಲ್ಲ ಇದುವರೆಗೂ ಯಾರ ಕೈ ನಾವು ಕಾಪಾಡಕ್ ಆಗಲಿಲ್ಲ ದೇಹ. ಎಷ್ಟೇ ಬಂದ್ಮೇಲೆ ನೋವು ಬೀಳಲ್ಲ, ಜನರೆಲ್ಲ ನೋವು ಬೀಳ್ತಲ್ಲ ದೇಹ ಹೌದು. ಏನಾದ್ರೆ ಏನಪ್ಪ ಹಿಂಗ ಸ್ವಲ್ಪ ಇದಾದ್ರೂ ಹಾಸ್ಪಿಟಲ್ಗೆ ಹೋಗೋದು ಏನೋ ಒಂದು ನೋವು ಬೀಳಲ್ಲ. ಮೊನ್ನೆ ಇವ್ರ ಫ್ರೆಂಡ್ ಆಕ್ಸಿಡೆಂಟ್ ಆಗಿರೋದು. ಅದೇ ಹೇಳಿದ್ರು, ಒಂದ್ 5 ಜನ ಹೋಗ್ಬಿಟ್ರು ಅಂತ. ಏನ್ ಗೊತ್ತಿತ್ತಾ ಅವ್ರಿಗೆ? ಗೊತ್ತಿತ್ತಾ ಸ್ವಾಮಿ? ದಿಢೀರ್ ಅಂತ ಹೊರಟೋದ್ರು. ಅಲ್ಲ, ಇವ್ರು ಕರಿತಾ ಇದ್ರಂತೆ ಈಗ, ಬಂಡ್ರೆ ಕೇಳಿಲ್ಲ ಅವರು. ಏನ್ ಪ್ರಯೋಜನ ನೋಡಿ, ಕರೆದ್ರು ಅವರು ಗುರುಗಳು, ಬಂದು ಕೇಳ್ಬೋದಾಯ್ತು. ಇಲ್ಲಿಂದ ಒಂದು 10-15 ಕಿಲೋಮೀಟರ್ ಹೋಗಿಲ್ಲ. ಹಾ, 4 ಗಂಟೆ ಕಾಲೇಜ್ ಟೈಮಿಂದ 15 ನಿಮಿಷದೊಳಗಾಗಿ ಅಲ್ಲಿ ಔಟ್. ಇವ್ರು ಮೊದ್ಲು ಬ್ಯಾಗ್ ಧರ್ಮ ಹೊರಡೋರು. ಇಲ್ಲ ಇನ್ನೊಂದು ನೋಡಿ, ಅವರು ಹೋಗ್ತಾ ಇರುತ್ತೆ ಸತ್ಸಂಗದ ಫಲ ಅವ್ರನ್ನ ಕಾಪಾಡ್ಬಿಡ್ತು. 4 ವರ್ಷ ಆಯ್ತು ಅದು ಬಿಟ್ಟು. ನಾನು ಅನ್ಕೊಂಡೆ ಇವ್ರು ಕಂಪಲ್ಸರಿ ಇರ್ಬೇಕಾಯ್ತು ಅವತ್ತು. ನಮ್ಗೆ ಹೇಳಿದ್ರು ಸತ್ಸಂಗ ಪವ. ಅದಕ್ಕೆ ಹೇಳ್ತಾರೆ, ಅಕಾಲ ಮೃತ್ಯುವನ್ನ ತಡೆಯುತ್ತೆ ಸತ್ಸಂಗ. ಗುರುನ್ ಮಾಡಿದವನಿಗೆ, ಗುರುನ್ ಮಾಡ್ತಾನ ಶಿಷ್ಯನಿಗೆ ಅಕಾಲ ಮೃತ್ಯುನ ತಡೆಯುತ್ತೆ. ಅಂದ್ರೆ ಸಾಯ ತಪ್ಸಕ್ಕಾಗಲ್ಲ, ಸಾಯ ತಪ್ಸಲ್ಲ. ಅಕಾಲ ಮೃತ್ಯು ಅಂದ್ರೆ ಮಧ್ಯದಲ್ಲಿ ಹೋಗುವಂಥದ್ದು, ಸ್ವಲ್ಪ ದಿವಸ ಪೋಸ್ಟ್ಪೋನ್, ಆಯುಷ್ ಪೂರ್ತಿ ಇರ್ತಾರೆ. ನಮ್ಗೆಲ್ಲ ಅದರ ಅನುಭವ ಆಗಿದೆ, ಕಾಪಾಡಿದ್ದಾನೆ ಗುರು. ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡಿದ್ದಾನೆ. ಯಾಕಂದ್ರೆ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು ಗುರುಗೆ. ನಾವು ನಾನ್ ವೆಜ್ ಬಿಟ್ಟು 4 ವರ್ಷ ಆಯ್ತು. ಅವರು ನಾನ್ ವೆಜ್ಗೆ ಹೋಗೋದು. ಈಗ ಯಾಕೆ ಕರಿಬೇಕು, ಸುಮ್ಮನೆ ಆಗೋದು ಅಷ್ಟೇ. ಅದಕ್ಕೆ ಬಾಳು ದುಃಖದ ಅಗರ. ಅಗರ ಅಂದ್ರೆ ಕೆರೆ. ಅದಕ್ಕೆ ನಾನು ಯಾವಾಗ ಪ್ರಶ್ನೆ ಅವರು ಬಹಳ ವಯಸ್ಸಾಗ ಇದ್ರು ವಾಕಿಂಗ್ ಹೋಗೋದು, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ರು, ತಿನ್ನೋದ್ರಲ್ಲಿ ಎಲ್ಲ ಅದರಲ್ಲಿ. ಆದ್ರೂ ಮೃತ್ಯುದೇ ಹೊತ್ತು ಅವರಿಗೆ ಯಾರಿಗೂ ಬಿಡಲ್ಲ ಸ್ವಾಮಿ, ನನಗೂ ಬಿಡಲ್ಲ. ಧರ್ಮ ಅದು. ಮೇಲೆ ಸಾಯ್ಲೇಬೇಕು ಯಾರೇ ಆಗ್ಲಿ. ಪಾರಾಯಣ ಮಾಡ್ತಿದ್ರು, ಎಲ್ಲಿ ಆ ದೇವತೆ ಬಂದು ಕಾಪಾಡ್ಬೇಕಾಗಿತ್ತಲ್ಲ. ಆಯುಷ್ ಮುಗಿದ ಮೇಲೆ ಗುರುನು ಏನು ಮಾಡಲ್ಲ, ಹೋಗ್ಲಿ. ಅದ್ರ ಧರ್ಮ ಅದು. ಯಾವುದು ಮರಣ ಆಗೋದು ಧರ್ಮ. ದೇಹ ಒಂದಲ್ಲ ಒಂದು ದಿನ ಮರಣ ಆಗ್ಲೇಬೇಕು. ಆದ್ರೆ ಗುರುವಿನ ಮೂಲಕ ಏನನ್ನ ಕೇಳಿರ್ತಾನಲ್ಲ, ಅದು ಆತನನ್ನ ಕಾಪಾಡುತ್ತೆ, ದುರ್ಮರಣಕ್ಕೆ ಅಡಚಣೆ ಮಾಡುತ್ತೆ. ಅವರು ತುಂಬಾ ಪೂರ್ಣ ಆಯುಷ್ಯಿಂದ ಜೀವನ ಮಾಡುವಂತರಾಗ್ತಾರೆ, ಗುರು ಮಕ್ಕಳು. ಸಾಮಾನ್ಯವಾಗಿ ಯಾರು ನೋಡಿ, ಗುರು ಮಕ್ಕಳು ಯಾರು ದೀಕ್ಷೆ ತಗೊಂಡ್ರು ಆಚರಣೆ ಬೇಕಮ್ಮ. ಆಚರಣೆ ಎಷ್ಟರ್ತಿ ಕರೆದು ಇಲ್ಲಿಗೆ ಬರೀ ದೀಕ್ಷೆ ತೆಗೆದುಕೊಂಡ್ರೆ ಸಾಲದು, ಗುರುವಿನ ದರ್ಶನ ಮಾಡ್ತಾ ಇರ್ಬೇಕು. 1 ವರ್ಷಕ್ಕೊಂದ್ಸಲಿ ಆದ್ರೂ, 15 ದಿನಕ್ಕೊಂದ್ಸಲಿ, 1 ವಾರಕ್ಕೊಂದ್ಸಲಿ ಮಾಡಿ ಅಂತಾರೆ. ಆಗಿಲ್ಲ ಅಂದ್ರೆ 15 ದಿನಕ್ಕೊಂದ್ಸಲಿ ಮಾಡಿ ಅಂತಾರೆ. ಆಗಿಲ್ಲ ಅಂದ್ರೆ ತಿಂಗಳಿಗೊಂದ್ಸಲಿ ಮಾಡು ಅಂತಾರೆ. 2 ತಿಂಗಳು ಅದಲ್ಲ, 3 ತಿಂಗಳು ಅದಲ್ಲ, 6 ತಿಂಗಳು, ಕೊನೆಗೆ ವರ್ಷಕ್ಕೊಮ್ಮೆ ಆದ್ರೂ ಗುರು ದರ್ಶನ ಮಾಡಬೇಕು. ಹೊರಟೋದ್ರು, ದೇಹ ಹೊರಟೋಯ್ತು, ಆದ್ರೆ ಸ್ಮರಣೆ ಮಾಡು ಮನಸ್ಸಿನಲ್ಲಿ. ಗುರುಗಳಿಲ್ಲ, ಹನುಮಾನ್ ಸಾಹೇಬ್ರು, ನಾವು ಅವ್ರ ದೀಕ್ಷೆ ತಗೊಂಡಿದ್ವಿ, ಹನುಮಾನ್ ಸಾಹೇಬ್ರಿಲ್ಲ. ಅವ್ರ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತೀವಿ. ನೀವೆಲ್ಲ ಗುರು ಸ್ವರೂಪ ಅಂತೇಳಿ ನಾವು ಚಿಂತನೆ ಮಾಡ್ತೀವಿ. ಎಲ್ಲರೂ ಆತ್ಮಸ್ವರೂಪಿಗಳು.
ನೋಡಿ ಈ ರೀತಿ ವಿಶಾಲವಾಗಿ ಬೆಳೀತಾ ಇರುತ್ತೆ. ಈ ರೀತಿ ಬೆಳೀತಾ ಇರುತ್ತೆ. ಸಂತರು ಸಿಕ್ತಾಗ ಸುಮ್ಮನೆ ಗುರುಗಳು ನೋಡ್ದಂಗೆ ಈ ತಲೆ ಮೇಲೆ ಶಿರಸ್ ಮೇಲೆ ಕೈ ಇಡೋದು ಗುರು ಒಬ್ಬರೇನಂತೆ ಅದಕ್ಕೆ ಅರ್ಹತೆ. ಹೌದಾ? ಬೇರೆ ಅವರು ಯಾರು ಇಡಬಾರ್ದಂತೆ. ಇದಕ್ಕೆ ಅರ್ಹತೆ ಇರಲ್ಲ ತಗೊಂಡ್ರೆ. ಗುರು ಹಿರಿಯರು ಇಡ್ಬೋದು, ತಂದೆ ತಾಯಿಗಳು ಮಕ್ಕಳಿಗೆ ಇಡ್ಬೋದು, ಅದೇ ಇದೆ. ಆದ್ರೆ ಬ್ರಹ್ಮ ಜ್ಞಾನ ತಿಳಿದಿರೋಂಥ ಹೌದೌದು. ಅವರೇ ಆ ಬ್ರಹ್ಮದ ಒಂದು ಇದಕ್ಕೆ ಅರ್ಹರು ಅಂತ. ಇವಾಗ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಮನೆ ಮಗನ ಯಾವುದೋ ಒಂದು ಮದುವೆ ಇಡಬಾರ್ದು. ನಿಮಗೆ ಪೂಜೆ ಮಾಡೋ, ನಿಮಗೆ ನಮಸ್ಕಾರ ಮಾಡ್ತಾ ಅಂತಾರೆ ಎಲ್ಲರೂ. ಅವಾಗ ನೀವು ಹಿಂಗೆ ತಾನೇ ಮಾಡೋದು ಬೇಕಾದ್ರೆ. ಇಲ್ಲ, ಅದು ಮಾಡ್ಬೋದು ಸರ್, ಮಕ್ಕಳಿಗೆ ಸಣ್ಣ ಹಿರಿಯರಿಗೆ ಮಾಡ್ಬೋದು. ಆಶೀರ್ವಾದ ಅದೇ ವ್ಯತ್ಯಾಸ ಮಾಡ್ಬೋದು. ಇದೆ. ತಲೆ ಮೇಲೆ ಕೈ ಇಡಬಾರ್ದು, ಟಚ್ ಮಾಡಬಾರ್ದು. ವ್ಯತ್ಯಾಸ ಇದೆ. ಆ ಆಶೀರ್ವಾದದಲ್ಲೂ ವ್ಯತ್ಯಾಸ ಇದೆ, ಗುರು ಆಶೀರ್ವಾದದಲ್ಲೂ. ಇವರು ವ್ಯಾವಹಾರಿಕವಾಗಿ ಮಾಡ್ತಾರೆ, ಒಳ್ಳೇದಾಲಿನಪ್ಪ ನಿನ್ಗೆ ಒಳ್ಳೇದಾಗಲಿ. ಆದ್ರೆ ಗುರು ಆಶೀರ್ವಾದ ಏನ್ ಮಾಡ್ತಾರೆ, ಅವನು ಒಳ್ಳೇದಾಗಲಿ ಅಂತಾನೆ, ನೀನ್ ಬಿಡುಗಡೆ ಆಗ್ಲಿನಪ್ಪ ನಿನ್ಗೆ ಒಳ್ಳೇದಾಗಲಿ. ಗುರುವಿನ ಒಂದು ಮನಸ್ಥಿತಿ ಬೇರೆ, ಹಿರಿಯರ ಮನಸ್ಥಿತಿ ಬೇರೆ. ತಂದೆ ತಾಯಿಗಳ ಆಶೀರ್ವಾದ ಮಾಡಿದಾಗ ಏನ್ ಹೇಳ್ತಾರೆ, ನನ್ನ ಮಗ ಚೆನ್ನಾಗಿಲ್ಲ, ಚೆನ್ನಾಗಿರಪ್ಪ ನೀನು ಚೆನ್ನಾಗಿರಪ್ಪ. ಆದ್ರೆ ಗುರು ಆಶೀರ್ವಾದ ಮಾಡಿದಾಗ ಹೇಳ್ತಾನೆ, ಒಳ್ಳೇದಾಗಲಿ ಒಳ್ಳೇದಾಗಲಿ, ಬಿಡುಗಡೆ ಆಗಲಿ, ಒಳ್ಳೇದಂದ್ರೆ ಕಲ್ಯಾಣವಾಗಲಿ. ಗುರು ಗ್ರೇಟ್. ಜಡನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇದ್ರ ಕಡೆ ಹೋಗು ಅನ್ನೋದು, ಒಳ್ಳೇದಾಗಲಿ ನಿಂಗೆ, ಒಳ್ಳೇದು. ನಮ್ಮ ಹನುಮಾನ್ ಸಾಹೇಬ್ರು ಯಾರೇ ಹೋಗಿ ಬರ್ಲಿ, ಬೌದ್ಧಿನ ಸ್ವಾಮಿನ ಒಳ್ಳೇದಾಗ್ಲಿನಪ್ಪ ಅಷ್ಟೇ, ಒಳ್ಳೇದಾಗಲಿ, ಒಳ್ಳೇದನ್ನೇ ಶುಭವಾಗಲಿ ಅಂದ್ರೆ ಬಿಡುಗಡೆ ಮಾಡ್ಕೋ ಇದನ್ನ ಅಂತ. ಮುಂದಿನ ದಿನದಲ್ಲಿ ಇವರು ನನ್ನಂತವರಾದ್ರೆ ಜಡನೆ ಚೆನ್ನಾಗಾಗ್ಲಿ ಅಂತ. ಅದೇ ಚೆನ್ನಾಗಿರ್ಲಿ, ಯಾಕಂದ್ರೆ ಸಮಾಜ ಅದೇ ತಾನೇ ಒಪ್ಪೋದು. ಹೌದು, ಸಮಾಜ ಒಪ್ಪುತ್ತೆ, ಸಮಾಜ ಒಪ್ಪುತ್ತೆ. ಆದ್ರೆ ವ್ಯತ್ಯಾಸ ಅದು. ಅವ್ರು ಒಳ್ಳೇದಾಗಲಿ ಅಂತಾನೆ ಕೆಲವರು ಹೇಳ್ತಾರೆ, ಆದ್ರೆ ಮಾನಸಿಕವಾಗಿ ಆಶೀರ್ವಾದ ಇದೆಯಲ್ಲ, ಅದು ವ್ಯತ್ಯಾಸ ಕಾಣುತ್ತೆ, ಅದು ವ್ಯತ್ಯಾಸ ಕಾಣುತ್ತೆ. ಬಾಳು ದುಃಖದ ಅಗರ. ಈ ಬಾಳು, ಮನುಷ್ಯನ ಬಾಳು ದುಃಖದ ಅಗರ. ಅಗರ ಅಂದ್ರೆ ಕೆರೆ, ಸಮುದ್ರ ಅಂತ ಹೇಳ್ತಾರೆ, ಸಮುದ್ರ. ಆದರೆ ಸ್ವರೂಪದಲ್ಲಿ ದುಃಖ ಇಲ್ಲ. ನಿಮ್ಮ ಸ್ವರೂಪದಲ್ಲಿ, ನಮ್ಮ ಸ್ವರೂಪದಲ್ಲಿ, ನಮ್ಮ ಆತ್ಮದಲ್ಲಿ ಈ ಸತ್ಯನಾಮ ಅಂತ ಏನ್ ಕರೀತಾರೋ ಅದರಲ್ಲಿ ದುಃಖನೇ ಇಲ್ಲ, ಅದರಲ್ಲಿ ದುಃಖವೇ ಇಲ್ಲ. ಪ್ರೈನೆಲ್ಲ ದುಃಖನೇ. ಏಳು ಎಚ್ಚರಗೊಳ್ಳು, ಎಚ್ಚರಗೊಳ್ಳು, ಏಳು ಎಚ್ಚರಗೊಳ್ಳು. ಅದಕ್ಕೆ ಹೇಳ್ತಾರೆ ಕಬೀರ್ ಸಾಹೇಬ್, ನಿದ್ದೆಯ ಮಾಡುವಿಕೆ ಎದ್ದು ಜಪಿಸು ಮುರಾರಿಯ, ಎಂದೋ ಒಂದು ದಿನ ಮಾಡುವೆ ದೀರ್ಘ ನಿದ್ರೆಯ. ಅಂದ್ರೆ ಪ್ರತಿದಿನ ಬೇಗ ಎದ್ದು ಜಪಿಸು ಮುರಾರಿನ. ಬೇಗ ಆಯ್ತು ಅಂದ್ರೆ 6 ಗಂಟೆ ಒಳಗಡೆನೋ 5 ಗಂಟೆ ಒಳಗಡೆ ಅವರವ್ರ ಅನುಕೂಲ, ಅವರವ್ರ ದೇಹದ ಆರೋಗ್ಯದ ಮೇಲೆ ಅದು ಅವಲಂಬಿತವಾಗಿದೆ. ಅರ್ಥ ಆಯ್ತಾ? ಒಟ್ಟಾರೆ ಬೆಳಿಗ್ಗೆನೆ ಎದ್ದು ಕೂಡಲೇ ನೀನು ಜಪಿಸಪ್ಪ. ಮುರಾರಿ ಅಂದ್ರೆ ಯಾರು? ನೀನು ಸ್ವರೂಪನ. ಸಾಮಾನ್ಯ ಜನರಿಗೂ ಅವ್ರು ಅದನ್ನು ಮಾಡಲಿ, ಸಂತೋಷ ಅದರಲ್ಲಿ. ಅದನ್ನಾದ್ರೂ ಮಾಡ್ತಾರಲ್ಲ, ಅದನ್ನು ಮಾಡೋದಿಲ್ವಲ್ಲ. ಇವಾಗ ನೆನೆ ವಿಟಲ್ 15 ಲಕ್ಷ ಜನ ಸೇರಿದಂತೆ, 15 ಲಕ್ಷ ಜನ ಪಂಡ್ರಾಪುರದಲ್ಲಿ ನೆನೆ ಸೇರಿದ್ರು, ಪೇಪರ್ನಲ್ಲಿ ಬಂದು ಪಾದಯಾತ್ರೆ ವಾಕರಿಗೆ ಅಂತ. ಏನೋ ಒಂದು ಮಾಡ್ತಾವನೆ, ಮಾಡಲಿ ಭಕ್ತಿ, ಅಷ್ಟಾದ್ರೂ ಮಾಡ್ತಾವಲ್ಲ. ಅದಕ್ಕೆ ಮುರಾರಿಯ. ಎಲ್ರಿಗೂ ಅರ್ಥ ಆಗಬೇಕು. ಸತ್ಸಂಗಿಗಳಿಗೆ ಆತ್ಮಸ್ವರೂಪ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು, ಸಾಮಾನ್ಯ ಜನರು ಆ ಹರಿ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನಾದ್ರೂ ಮಾಡಲಿ, ಒಂದು ನಿಯಮ. ಮುಂದಿನ ದಿನಗಳಲ್ಲಿ ಅವನು ಮುಂದಿನ ಜನ್ಮದಲ್ಲೋ ಯಾವಾಗ ಅವನಿಗೆ ಇಂಥ ಒಂದು ಅವಕಾಶ ಸಿಗುತ್ತೆ, ಸತ್ಸಂಗ ಕೇಳೋ ಅವಕಾಶ. ಏಳು ಎಚ್ಚರಗೊಳ್ಳು, ಕೀಳುತನ ಬಿಡು. ಕೀಳುತನ ಅಂದ್ರೆ ಅಯ್ಯೋ ನಾನು ಅದಕ್ಕೆ ಅರ್ಹನಲ್ಲಪ್ಪ, ಅದೆಲ್ಲ ಹಬ್ಬಿಸ್ಬಿಟ್ಟಿದ್ದಾರೆ ಹಿಂದೆ. ಆತ್ಮ ವಿಚಾರ ಕೆಲವರು ಒಂದು ಸಮುದಾಯದವ್ರು ಮಾತ್ರ ಕೇಳಬೇಕು ಅಂತೇಳಿ ಪ್ರಚಾರ ಮಾಡಿದರು. ಆ ಥರ ಏನಿಲ್ಲ, ಎಲ್ಲರೂ ಕೇಳಬಹುದು, ಹೇಳ್ಕೊಡು, ಎಲ್ಲರೂ ಕೇಳಬಹುದು. ಗುರುವಿನ ನುಡಿನ ಕೇಳಪ್ಪ. ಯಾರು ಹೇಳ್ತಾ ಇದ್ದಾರೋ ಗುರುವಿನ ನುಡಿ ಕೇಳು, ಆಧ್ಯಾತ್ಮ ವಿಚಾರ ಕೇಳು, ಸತ್ಸಂಗ ಕೇಳು. ದೇಹ ಬುದ್ಧಿಯ ಬಿಡಿಸಿ ಹೇಳ್ತಾ ಇರ್ತೀವಲ್ಲ, ಈ ದೇಹ ನಾನು ನಾನು ಅಂತ ಕಳೆದ ವಾರ ಹೇಳಿದ್ವಿ. ದೇಹ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ದೇಹ ನೀನಲ್ಲ, ದೇಹ ನಿನಗೆ ಇಲ್ಲೂ ಇಲ್ಲ, ನೀನು ಮಾಡೋವನಲ್ಲ, ಅನುಭವಿಸೋನಲ್ಲ. ಇದನ್ನ ನೀನು ತಿಳಿ. ದೇವ ಬುದ್ಧಿ ಅದೇ ದೇವರು. ನಿಮ್ಮ ಸ್ವರೂಪವೇ ದೇವರು. ಬೇರೊಬ್ಬ ಇದು ಸೋಹಂ, ಸೋ ಅಂದ್ರೆ ಅದು, ಹಮ್ ಅಂದ್ರೆ ತಾನು. ಅದು ನೀನಾಗಿದ್ದೀಯಪ್ಪ. ಯಾವುದೋ
ಸ್ವರೂಪವೇ, ಆ ಸ್ವರೂಪವೇ ನೀನು ಆಗಿದ್ಯಾ, ಆ ಸ್ವರೂಪವೇ ನೀನಾಗಿದ್ಯಾ. ಅದೇ ಮಂತ್ರ. ಸತ್ಯನಾಮ ಅಂತ ಹೇಳ್ತಾರೆ, ಸೋಹಂ ಅಂತ ಹೇಳ್ತಾರೆ. ಬ್ರಹ್ಮಜ್ಞಾನಿಗಳೆಲ್ಲ ಸೋಹಂ ಸೋಹಂ ಅಂತ ಹೇಳ್ತಾರೆ. ಇಲ್ಲಿ ಸತ್ಯನಾಮ ಅಂತ ಹೇಳ್ತಾರೆ. ಇನ್ನೊಂದು ಕಬೀರ್ ಪದದಲ್ಲಿ ಇನ್ನೊಂದು ಥರ ಮಂತ್ರ ಹೇಳ್ತಾರೆ. ಎಲ್ಲ ಒಂದೇ, ಎಲ್ಲ ಒಂದೇ. ಮೋಹವ ನೋಡಿಸಿ, ಅದ್ರ ಮೋಹ ಯಾವುದು? ಸ್ವರೂಪದ ಮೋಹ ನೋಡಿಸಿ ಕಾಯುವ ಗುರುವಿನ. ಓ ಇಷ್ಟು ಚೆನ್ನಾಗಿತ್ತಲ್ಲಪ್ಪ ನನ್ನ ಸ್ವರೂಪ, ಅಲ್ಲಿ ದುಃಖನೇ ಇಲ್ಲ, ಸುಖ. ಅದ್ರ ಮೇಲೆ ಆಸೆ ಪಡ್ತೀವಿ. ಒಂದು ಕೊನೆಗೆ ಎಲ್ಲಿ ಹೋಗಿ ಬರಬೇಕು ಅಂತ ಅದ್ರ ಮೇಲೂ ಆಸೆ ಬಿಟ್ಬಿಡ್ಬೇಕು. ಅಲ್ಲಿ ಪೂರ್ಣ ತುರ್ಯಾತೀತ ವ್ಯವಸ್ಥೆ, ಆ ವ್ಯವಸ್ಥೆಗೆ ಹೋಗ್ಬೇಕು. ಸದ್ಯಕ್ಕೆ ಇದನ್ನು ಮಾಡೋಣ ನಾವು. ನಮ್ಮ ಸ್ವರೂಪದ ಮೇಲೆ ಒಂದು ಮೋಹ ಇತ್ತು, ಅದ್ರ ಕಡೆ ಹೋಗ್ತಾ ಇರೋಣ. ಕೊನೆಗೆ ಅದು ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ನಿಜ ಹೇಳ್ಬೇಕಾದ್ರೆ ನನಗಿನ್ನ ಸ್ವರೂಪ ಗೋಚರ ಆಗ್ತಾ ಇಲ್ಲ. ಯಾಕೆ ದೀಕ್ಷೆ ತಗೊಳ್ಬೇಕು. ತಗೊಂಡವ್ರೆ ಯಾರ ಹತ್ರ ಅವ್ರು ತಗೊಂಡಿದ್ದಾರೆ? ಆಚರಣೆ ಇಲ್ಲ. ಅದು ಕುತ್ಕೊಂಡು ಸಾಧಿಸ್ತಾರೆ. ಅಲ್ಲ, ಮೊಟ್ಟ ಮೊದಲು ನೀವು ಈ ಮಾಂಸಾಹಾರ ಎಲ್ಲ ಬಿಟ್ಟಿದ್ದೀರಾ? ಮತ್ತೆ ಏನ್ ಸ್ವಾಮಿ, ಅದೇ ಬಿಡ್ದಿರಾ ನಿಮ್ಗೆ ಅನುಭವ ಆಗು ಅಂದ್ರೆ ಎಲ್ಲಿಂದ ಆಗುತ್ತೆ? ಪ್ರಾಣಿ ಹತ್ಯೆ ಮಾಡ್ತಾ ಇದ್ದೀರಾ, ಎಲ್ಲಿಂದ ಅನುಭವ ಆಗುತ್ತೆ? ಅದನ್ನ ಬಿಡಿ ಸ್ವಾಮಿ ಮೊದಲು. ಅದು ಬೇರೆ, ನಾನು ಬೇರೆ ಅನ್ಕೊಂಡೆ. ನಾನು ಒಂದೇ ಅನ್ಕೊಂಡಾಗೆ ಅದಾಗೋದು. ಆತನ ಅದರಲ್ಲಿರತಕ್ಕಂಥ ಜೀವಾತ್ಮನೋ ನಿಮ್ಮಲ್ಲಿರತಕ್ಕಂಥ ಜೀವಾತ್ಮನೋ ಒಂದೇ. ಒಂದೇ ಅಂದ್ರೆ ಒಂದೇ ಅಲ್ಲ, ಬೇರೆ ಬೇರೆ. ನನ್ನ ಹಾಗೆ ಅದೂನು, ನನ್ನ ಹಾಗೆ ಅದು. ಅದಕ್ಕೂ ಶಕ್ತಿ ಇದೆ, ಅರಿವಿನ ಶಕ್ತಿ. ನಿಮಗೂ ಅರಿವಿನ ಶಕ್ತಿ ಇದೆ. ಪಾಪ ಅವು ಮಾತಾಡ್ತಾ ಇಲ್ಲ, ಕುಯ್ದು ತಿಂತಾ ಇದ್ದೀರಾ. ಅದನ್ನ ಬಿಡಿ. ಫಸ್ಟ್ ಆಫ್ ಆಲ್ ಅದನ್ನ ಬಿಡಿ, ಆಮೇಲೆ ಒಂದು ಸ್ವಲ್ಪ ನೋಡಿ. ನಿಜ ಹೇಳ್ಬೇಕಂದ್ರೆ ಮನೆಯಲ್ಲಿ ನಾನ್ ವೆಜ್ ಇತ್ತೀಚೆಗೆ ತಿಂತಾರೆ. ಇನ್ನು ನಮ್ಮ ಮನೆಗೆ ನಮ್ಮ ಮಿಸಸ್ ಇದಕ್ಕೆ ಮಾಡೋರೇ ಗಾಸೆ ಆಗಿದೆ. ಇನ್ನು ಮಾಡಿದ್ರೆ ನನಗೊಬ್ಬರಿಗೆ ಯಾಕೆ ಅಂತ ಹೇಳ್ಬಿಟ್ಟು, ಆದರೆ ಅದ್ರ ಬಗ್ಗೆ ಸ್ವಲ್ಪ 3-4 ತಿಂಗಳಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಕಮ್ಮಿನೇ. ಸ್ವಲ್ಪ ಏನೋ ತಿನ್ನಬೇಕು ಅಂತ ತಿನ್ನಬೇಕು. ಮೊದಲಷ್ಟು ಇಂತೆ ಇರ್ತಿಲ್ಲ. ಆದ್ರೂ ನನಗೊಬ್ಬನಿಗೆ ಅಂದರೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ನಾನು ಹೊಂದ್ಕೋಬೇಕಲ್ವ. ಇಲ್ಲ ನಾನು ಇನ್ನು ನನಗೆ ಬೇರೆ ಬೇರೆ ಅಂದರೆ ಅದೇ ತಪ್ಪು. ನೀವು ಹೊಂದ್ಕೊಳ್ಳೋದು ಬೇರೆ ವಿಚಾರದಲ್ಲಿ ಹೊಂದ್ಕೊಳ್ಳಿ, ತಿಂಡಿ ಆಹಾರದಲ್ಲಿ ಹೊಂದ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಅಕಸ್ಮಾತು ನಿಮಗೆ ಹೇಳೋದು ಬೇಡ. ಒಬ್ಬ ವ್ಯಕ್ತಿ ಕಾಯಿಲೆ ಬಂತು, ಅವ್ನು ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದ. ಡಾಕ್ಟರ್ ಹೇಳಿದ್ರು ಮಾಂಸಾಹಾರ ಬಿಡು ಅಂದಾಗ ಅವನು ಬಿಡ್ತಾನೆ ಆ ಒಂದು ಯೋಚನೆ ಮಾಡ್ಬೇಕು. ಅವಾಗ ನೀವೇನಾದ್ರು ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಬೇಕು, ಬೇರೆ ವ್ಯವಸ್ಥೆ. ಒಂದ್ ದಿವಸದ ಮಟ್ಟಿಗೆ ಉಪವಾಸ ಇರಿ, ಏಕಾದಶಿ ಒಂದೊತ್ತು ಅಷ್ಟೇ. ಒಂದೊತ್ತು ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ. ಇವಾಗ ಬರ್ಲಿಲ್ಲ ಅಂದ್ರೆ ಹೊರಗಡೆ ಇವಾಗ ಸಿಗುತ್ತಲ್ಲ ಸ್ವಾಮಿ ಸಸ್ಯಾಹಾರ. ಆಯ್ತು, ಇವಾಗ ನಮಗೂ ಅಲ್ಲಿ ಯಾರು ಮಾಡೋರವ್ರೆ? ದಿನಗಳ್ಗಟ್ಲೆ ಅಲ್ಲಿ ಇರ್ತೀವಿ, ಮೆಸ್ನಲ್ಲಿ ಊಟ ಮಾಡ್ತೀವಿ. ಅಲ್ಲಿದ್ರೆ ನಾವು ಗುರುಗಳು ನಿಮಗೆ ಆಗುತ್ತೆ, ನಮ್ಗಿನ್ನ ಇದೆ. ಏನ್ ಹೇಳಿ? ಬಿಟ್ಕೊಳ್ಳಿ, ಬಿಡಿ ಬಿಟ್ರೇನೆ ಆಗುತ್ತೆ. ವ್ಯವಸ್ಥೆ ನಾವು ಮಾಡ್ಕೊಳ್ಬೇಕು. ಆಗಲೇ ಒಂದು 4 ವರ್ಷ ಆಯ್ತಾ? 4 ವರ್ಷದಿಂದ 3 ವರ್ಷ ಎಲ್ಲ ಬಿಡ್ಬೇಕು. ಮೊಟ್ಟ ಮೊದಲು ನೀವು ಮೊದಲನೇ ಸ್ಟೆಪ್ನೇ ಬಿಟ್ಟಿಲ್ಲ. ಜಗತ್ನಾಗ ಎಲ್ಲಾರನ್ನು ಸುಖ ಏನು ಅಂದ್ರೆ ಅನ್ಕೊಂಡಿರೋದು ಇದೆ. ತಿನ್ನೋದು, ಕುಡಿಯೋದು, ಹಿಂಗೆ ಮೋಜು ಮಸ್ತಿ ಮಾಡೋದೇ ಸುಖ ಅನ್ಕೊಂಡಿದ್ದಾರೆ. ಅನ್ಕೊಂಡಿರೋದು. ಮೋಜು ಮಸ್ತಿ ಎಷ್ಟೋ ಜನಕ್ಕೆ ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಒಂದ್ ತರ್ವಾ ನೋಡ್ತಾರೆ. ಅದೇ ತಿನ್ನಲ್ವ, ಮತ್ತೆ ತಿನ್ನಂಗೆ ನೀವು ಏನೋ ಜೀವನ ಇಲ್ಲೇನೋ ಅನ್ನಂಗೆ. ಪಾಪಿಗಳು ನೀವು ಅಂತ ಹೇಳ್ತಾರೆ. ನಾವ್ ಹೇಳ್ಬೇಕು, ನೀವು ಪಾಪಿಗಳು ಅಂತ. ಅವ್ರು ಹಂಗೆ ಹೇಳ್ತಾರೆ. ಅಷ್ಟೇ. ನಾವು ವಾದ ಮಾಡೋದು ಬೇಡ. ನೀವು ಪ್ರಾಣಿ ವಾದ ಮಾಡಿದ್ರೆ ಮಾಡಲ್ಲ. ಪ್ರಾಣಿ ಹಿಂಸೆ ಮಾಡಿದ್ರೆ ಅದು ನೀವು ಮಾತು ಪಾಪಿಗಳು. ಬೆಳೆಯುತ್ತೆ, ಉತ್ತರ ಆಗೋದಿಲ್ಲ. ಮೌನ ಅಷ್ಟೇ, ಮೌನವಾಗಿರೋದು. ಹಾಗಾಗಿ ಮೊದಲು ಇದನ್ನ ಬಿಡಿ, ಅದು ಅನುಭವ ಆಗುತ್ತೆ. ಹೆಂಗೆ ದೀಕ್ಷೆ ತಗೊಂಡಿದ್ದೀರಾ ಅಂತ ಹೇಳ್ತೀರಲ್ಲ, ಇನ್ನ ಶುರು ಮಾಡ್ರಿ. ಇವತ್ತಿಂದನೇ ತೀರ್ಮಾನ ಮಾಡಿ. ಆಚರಣೆ ಬರೋದು. ಹಾ. ಆಚರಣೆ ಮಾಡ್ಸಿ ಬರ್ತೀನಿ ಅಂತ. ಮನಸ್ಸು ನಿಗ್ರಹ ಬರುತ್ತೆ. ಆಹಾರದಿಂದನೇ ಮನಸ್ಸು ಸಮತೋಲನ ಕಳ್ಕೊಳ್ಳೋದು. ಯಾಕೆ? ಅದರ ಫಲ, ರಿಸಲ್ಟ್, ಆ ಆಹಾರದ ಫಲ
ಊಟ ಮಾಡಿದ ಫಲ ನಮ್ಮನ್ನು ಮನಸ್ಸು ಚಂಚಲ ಮಾಡುತ್ತೆ. ಹಾಗಾಗಿ ಮೋಹವ ನೋಡಿಸಿ ಪಂಚಕೋಶವ ಕಳಿಸಿ. ಇದೆಲ್ಲ ಪಂಚಕೋಶದಿಂದ ಆಗಿದೆಯಪ್ಪ ಈ ದೇಹ. ಆಕಾಶ, ನೀರು, ಭೂಮಿ ಇವುಗಳಿಂದ ಆಗಿದೆ. ಇದನ್ನೆಲ್ಲ ತಿಳಿಸ್ಕೊಡ್ತಾನೆ. ಸಂಚಿತ ಮೊದಲಾದ ಕರ್ಮವ ನೀಗಿಸಿ. ನಮ್ಮಿಂದ ಇನ್ನೂ ಎಷ್ಟೋ ಸಂಗ್ರಹ ಆಗಿದೆ ಕರ್ಮಗಳು ರಾಶಿ, ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡ್ತಾನೆ. ಅಂದ್ರೆ ನಾವು ಆಚರಣೆಯಲ್ಲಿ ಇರಬೇಕು. ಇನ್ನೊಂದು ಏನು ಗೊತ್ತನ್ಸುತ್ತೆ, ಒಂಚೂರು ಸಮಾಜದಲ್ಲಿ ಇದ್ದೆ. ಇವಾಗ ನಾನು ಈ ವಾರ ಡಿನ್ನರ್ ಇಟ್ಬೇಕು ಅಂದ್ಕೊಂಡಿದ್ದೀನಿ. ನಿಜ ಹೇಳ್ತಾರೆ, ಯಾಕಂದ್ರೆ ಎಲ್ಲ ಇರುತ್ತೆ. ನಾನು ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು ನನಗೆ ಬೇಕು ಅಂತ ಹೇಳ್ಬಿಟ್ಟು ನಾನೇ ಅದು ಸ್ವಲ್ಪ ಇರಲಿ, ಇನ್ನು ನಾನು ಯಾವಾಗ ಹೋಗ್ತೀನೋ ಇನ್ನು ಕೊನೆಗೆ ಇದು ಇರಲಿ ಅಂತ ಹೇಳ್ಬಿಟ್ಟು. ಅದು ನಿಮ್ಮ ಮನಸ್ಸಿನ ಸ್ವಭಾವ ಸ್ವಾಮಿ. ನೀವು ಮನಸ್ಸನ್ನು ಬದಲಾಯಿಸ್ಕೊಳ್ಬೇಕಷ್ಟೇ. ನಾನು ಯಾವಾಗ ಹೋಗ್ತೀನೋ ಅಂತ ಹಂಗಂತೇಳಿ ಇದೆಲ್ಲ ಕೆಟ್ಟದ್ದೆಲ್ಲ ಮಾಡೋಕ್ಕಾಗತ್ತಾ? ಕೆಟ್ಟದ್ದಲ್ವ? ಪ್ರಾಣಿ ಹತ್ಯೆ ಮಾಡೋದು ಕೆಟ್ಟದ್ದಲ್ವಾ? ನಾನು 2 ತಿಂಗಳಿಂದ ಡಿನ್ನರ್ ಇಕ್ಕಿದೆ, ಆದ್ರೂ ನಾನು ತಿಂದಿಲ್ಲ. ಅಷ್ಟೇ ಮಾಡಿ. ಎಲ್ಲಾರ್ಗು ತಿನ್ನೋರಿಗೆ ಬಂದ್ರು ಕೇಳ್ತಾ ಇದ್ರು, ನೀನ್ ಗೆದ್ದಿರೋದ್ ಎಲ್ಲಪ್ಪ ಯಾವುದು ಕಾಸು ಕೊಟ್ಬಿಟ್ರು. ಅದೇ ಅದನ್ನು ಮಾಡಬಾರ್ದು ಇರ್ತಾರೆ. ಏನೋ ಒಂದು ಸಮಾಜದಲ್ಲಿ ಇದ್ದೀರಲ್ಲ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಕರಿ ಕೆಲಸನೇ ನಮಗೂ ತಿಳಿತು. ಹಾಗಾಗಿ ಸ್ವಲ್ಪನೇ ದೂರ ಮಾಡ್ಕೊಳ್ಬೇಕು. ಮನಸ್ಸು ಮಾಡ್ಬೇಕು ಸ್ವಾಮಿ, ಮನಸ್ಸು ಮಾಡ್ಬೇಕು. ಇವಾಗ ನಾನು ಎಲ್ಲ ಜೊತೆನೂ ಸೇರ್ತೀನಿ. ತಿನ್ನೋರೆಲ್ಲ ನಮ್ಮ ಜೊತೆ ಇರ್ತಾರೆ, ನಮ್ಮನ್ನು ಕರೀತಾರೆ. ಅವ್ರು ತಿನ್ನಲ್ಲ ಬಿಡ್ರಿ, ಆ ಮಾತನ್ನು ಮಾತಾಡ್ತಾರೆ. ನನ್ನ ಪಕ್ಕಕ್ಕೆ ಹೋಗಿ ನಿಂತ್ಕೊಂತೀನಿ, ಕೇಳಿಸ್ತಾ ಇಲ್ದವನಂಗಿರ್ತೀನಿ. ಅದನ್ನ ಮಾತಾಡಕ್ಕಲ್ಲ, ಮೌನವಾಗಿರ್ತೀನಿ. ಅವ್ರು ಅದನ್ನು ವರ್ಣನೆ ಮಾಡ್ತಾನೆ ಇರ್ತಾರೆ, ತಲೆ ಕೆಡಿಸ್ಕೊಳಲ್ಲ ಅಷ್ಟೇ. ಹಾಗೆ ಪ್ರಪ್ರಥಮನೇ ನೀವು ಇದನ್ನೇ ಬಿಟ್ಟಿಲ್ಲ, ಇನ್ನ ಅನುಭವ ಆಗುವಂತ ಎಲ್ಲಿಂದ ಆಗುತ್ತೆ ಸ್ವಾಮಿ? ಫಸ್ಟ್ ಇದನ್ನ ಬಿಡಿ. ಹೆಂಗಿದ್ರು ಇಲ್ಲಿ ಬರ್ತಾ ಇದ್ದೀರಾ, ಇನ್ನು ಜ್ಞಾನ ಅಭಿವೃದ್ಧಿ ಆಗುತ್ತೆ. ಹೇಳಿದ್ದು ಕರೆಕ್ಟ್ ಇರೋದು ಇಲ್ಲ, ಒಳ್ಳೇದೇ ನೀವು ಹೇಳಿದ್ದು. ಹೇಳೋದು ಇಲ್ಲ, ಇವಾಗ ನಮ್ಮ ಸತ್ಯಾಂಶ ಯಥಾರ್ಥ ಬೇಕು. ಅದಕ್ಕೆ ಒಳ್ಳೆ ಇಲ್ಲ ಗೋಚರ ಅಂತ ಹೇಳ್ಬಿಟ್ಟು ಅದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ನಿಮ್ಮ ಹತ್ರ. ಒಳ್ಳೇದು, ಬಿಡಿ. ಹಂಚಿಕೆಯಿಂದಲೇ ಮುಕ್ತಾನ ಮಾಡುವ ಅಲ್ಲಿ ಉಪಾಯದಿಂದ ನಮ್ಮನ್ನ ಈ ಪ್ರಪಂಚದಿಂದ ಮುಕ್ತನನ್ನಾಗಿ ಮಾಡ್ತಾನೆ ಗುರುದೇವ. ಉಪಾಯ ತಿಳಿಸ್ಕೊಡ್ತಾನೆ. ಮುಕ್ತನಾಗತಕ್ಕಂಥ ಉಪಾಯ ವಿಚಾರದಲ್ಲಿ ಬರ್ತಿದೆ. ಹಾಗಾಗಿ ಇದನ್ನ ಬಿಡಪ್ಪ, ಇದನ್ನೆಲ್ಲ ಇದು ಸರಿ ಇಲ್ಲ, ಇದೆಲ್ಲ ಮಾಯಾ ಪದಾರ್ಥಗಳು. ಅದೇ ವಿಚಾರ. ಪಂಚಾಕ ಸಾಕ್ಷಿ, ಎಲ್ಲರಿಗೂ ಸಾಕ್ಷಿ. ಈ ಪಂಚಭೂತಗಳಿಗೂ ಸಾಕ್ಷಿ, ಈ ದೇಹಕ್ಕೂ ಸಾಕ್ಷಿ. ಗುರುವಿನ ಬೋಧೆ ಯಾವುದು? ನಮ್ಮ ಸ್ವರೂಪ ಗುರು ತಿಳಿಸ್ತಾನೆ. ಇವೆಲ್ಲದಕ್ಕೂ ಸಾಕ್ಷಿನಪ್ಪ. ಸಾಕ್ಷಿ ಅಂದರೆ ಬೇರೆ. ಇವಾಗ ಅವ್ರು ನೋಡ್ತಾ ಇದ್ದೀನಿ, ನಾನು ಬೇರೆ ಆಗಿನೇ ನೋಡೋಕ್ಕೆ ಸಾಧ್ಯ. ಒಂದು ಘಟನೆ ನೋಡಿದ್ದನ್ನ ನ್ಯಾಯಾಲಯದಲ್ಲಿ ಹೇಳ್ಬೇಕಾದ್ರೆ ನಾನು ನೋಡಿದ್ರೆ ಹೇಳಕ್ಕಾಗೋದು, ಅದಕ್ಕೆ ಬೇರೆಯಾಗಿ, ಅದೇ ಸಾಕ್ಷಿ. ಅದಕ್ಕೆ ಪಂಚಾಕಾಶ. ತಾನೇ ದೇವನು ಏನೋ, ನೀನೇ ದೇವರು. ಆ ದೇವರುಗಳು ಅಲ್ಲ ಸಾಮಾನ್ಯ, ನೀನು ಅಸಾಮಾನ್ಯ. ಅವರಿಂದ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರುಗಳೇ ಶಾಪಗಳನ್ನ ಅನುಭವಿಸ್ಬಿಟ್ಟು ಹೋಗ್ಬಿಟ್ಟು, ವಿಷ್ಣು ಶಾಪ ಅನುಭವಿಸ್ಬಿಟ್ಟ. ಇವಾಗ ಶಿವಂದ ಹೇಳಿದ್ವಲ್ಲ, ಅವನು ಓಡೋಗ್ಬಿಟ್ಟ, ಹೊರ ಕೊಟ್ಬಿಟ್ಟು ಅವನೇ ಓಡೋದ. ಕತೆ ಹೇಳಿದ್ವ? ಶಾಪನ ನೀನು ಕೊಟ್ಟಿರೋ ವರನ ಟೆಸ್ಟ್ ಮಾಡ್ತೀನಿ ಇರು ಅಂತೇಳಿ ಅವನ ತಲೆ ಮೇಲೆ ಕೈ ಹೋಗಿದ್ದಕ್ಕೆ ಅವನೇ ಓಡೋತಾನೆ. ಕತೆ ಇಲ್ವಾ? ಆ ಕಥೆಗಳನ್ನೆಲ್ಲ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡಿ ಅದರಿಂದ ಬೇರೆ ಬರಬೇಕು. ಅದಕ್ಕೆ ಉದಾಹರಣೆಗಳು ಅವು ಅಷ್ಟೇ. ನಡೆದಿದೆಯೋ ಬಿಡಿದೆಯೋ ಗೊತ್ತಿಲ್ಲ, ಬರೆದಿದ್ದಾರೆ. ಅದನ್ನೆಲ್ಲ ಚಿಂತನೆ ಮಾಡಿ ಅಲ್ಲಿರ್ತಕ್ಕಂಥ ಸಾರವನ್ನು ತೆಗೆದುಕೊಳ್ಳಿ. ಅದಕ್ಕೆ ಬೇರೆಯಾಗಿ ನೀವು ಪಾವನವಾದ ಸ್ವಾನುಭವ, ಪವಿತ್ರವಾದದ್ದು ನಮ್ಮ ಅನುಭವ, ನಮ್ಮ ಸ್ವರೂಪದ ಅನುಭವ ಪಾವನವಾದದ್ದು. ಅದು ನೀಡುತ್ತೆ. ಏನೊಂದು ಬಯಸಲ್ಲ. ಇಂಥ ಜ್ಞಾನ ಕೊಡತಕ್ಕಂಥ ಗುರು ನನಗೆ ಫೀಸ್ ಕೊಡು, ನಿನಗೆ ಬೋಧನೆ ಮಾಡ್ತೀನಿ ಅಂತ ಹೇಳಲ್ಲ. ಆತ್ಮ ವಿಚಾರ ತಿಳಿಸ್ತೀನಿ, ಸ್ವರೂಪದ ಅನುಭವ ತಿಳಿಸ್ತೀನಿ, ಮೋಕ್ಷ ಕೊಡ್ತೀನಿ, ನನಗೆ ಫೀಸ್ ಕೊಡು ಅಂತೇಳಿ ಅವನು ಹೇಳಲ್ಲ. ಯಾವತ್ತೂ ಕೇಳಲ್ಲ ಅಂತ ಶಿಷ್ಯ ಕೊಡದೇ ಇರಬಾರ್ದು. ತನ್ನ ಶಕ್ತಾನುಸಾರ ಕೊಡಬೇಕು ಗುರುವಿಗೆ. ನಮ್ಮ ಸ್ವಾಮಿಗಳು ಹೇಳ್ತಾರೆ, ನೀನು ಯಾವ ರೀತಿಯಾಗೂ ಸಂಪಾದನೆ ಮಾಡಿ.
ಯಾಕಂದರೆ ಪ್ರಪಂಚ ತುಂಬಿದೆ, ಕಪಟ ಮೋಸ ಇಂದ ತುಂಬಿದೆ. ನೀನು ವ್ಯವಹಾರದಲ್ಲಿ ವ್ಯವಹಾರ ಮಾಡಲೇಬೇಕು, ವ್ಯವಹಾರ ಮಾಡಲೇಬೇಕು. ನಮ್ಮ ಚಿಕ್ಕಪ್ಪವ್ರನ್ನ ನಾನು ಪ್ರಶ್ನೆ ಕೇಳ್ಬಿಟ್ಟೆ. ಅವರು ಗುರುನ್ ಮಾಡಿದ್ರು, ನಮ್ಮ ಹನುಮಾನ್ ಸಾಹೇಬ್ರ ಜೊತೆ ಅವರೆಲ್ಲ ಜ್ಞಾನದಾಸರು ಗುರುಗಳು. ಅವರಿಗೆ ನಾನು ಈ ಕೆಲಸಕ್ಕೆ ಸೇರಿಬಿಟ್ಟಿದ್ದೀನಿ, ಕೆಲವರು ಬಲವಂತವಾಗಿ ಕೊಡ್ತಾರಲ್ಲ, ಏನು ಮಾಡೋದು ಅಂದೆ. ಏನು ಹೇಳಿದ್ರು ಗೊತ್ತಾ, ಅವ್ರನ್ನ ರಕ್ಷಣೆ ಮಾಡಿರ್ತೀಯಪ್ಪ ನೀನು, ಅದಕ್ಕೆ ಕೊಡ್ತಾರೆ. ಬಕ್ಷೀಸು ಅಂತ ತಿಳ್ಕೊಂಡು ತಗೋ, ನೀನು ಬಲವಂತವಾಗಿ ಕೇಳಕ್ ಹೋಗ್ಬೇಡ, ಯಾರನ್ನು ಡಿಮ್ಯಾಂಡ್ ಮಾಡಬೇಡ. ನೀನೇನೋ ಅವ್ನು ಒಳ್ಳೆ ಕೆಲಸ ಮಾಡಿಕೊಟ್ಟಿರ್ತೀಯ, ಖುಷಿಯಾಗಿ ಕೊಡ್ತಾನೆ, ತಗೋ. ಅದಕ್ಕೆ ಅವ್ರು ಹೇಳಿದ್ದು ಯಾವ್ದಮ್ಮ, ಆಹಾರ ಅಲ್ಲ, ಗಿಫ್ಟ್. ಹಾಗಾಗಿ ಅದು ಹನುಮಾನ್ ಸಾಹೇಬ್ರು ನೀನು ಯಾವ ರೀತಿಯನ್ನ ಸಂಪಾದನೆ ಮಾಡು, ಗುರುವಿಗೆ ಸ್ವಲ್ಪ ಅರ್ಪಿಸ್ತಾ ಇಲ್ಲ. ಯಾಕಂದ್ರೆ ಪ್ರಪಂಚ ತುಂಬಾ ಅದೇ ತುಂಬಿದೆ. ನೀನು ವ್ಯವಹಾರದಲ್ಲಿ ಇರಲೇಬೇಕು, ಒಂದು ಸುಳ್ಳು ಹೇಳಬೇಕು. ವ್ಯವಹಾರದಲ್ಲಿ ಒಂದು ಏನೋ ಸಮಯ ಬಂದರೆ ಸುಳ್ಳು ಹೇಳಿ ನೀನು ಮಾಲನ್ನ ಸೇಲ್ ಮಾಡಬೇಕು ಅಲ್ವರಾ? ಒಬ್ಬನು ನನಗೆ ಅರ್ಧೋಗಿರೋ ನೋಟ್ ಕೊಟ್ಬಿಟ್ಟ, ನಾನು ಇನ್ನೊಬ್ಬನು ಕೊಟ್ಟೆ. ಅವ್ನು ನನಗೆ ಕೊಡದೇ ಇದ್ರೆ ನಾನು ಕೊಡ್ತಾ ಇರಲಿಲ್ಲ ನೋಡಿ. ಅದೇ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಗಾದರೂ ಇರಲಿ ನಿನ್ನ ಸಂಪಾದನೆ ಗುರುವಿಗೆ ಕೊಡು, ಗುರು ಕೊಡದೇ ಇರಬೇಡ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಏನೊಂದು ಬಯಸದೆ ಜ್ಞಾನಾದಾನವ ಮಾಡು. ಏನೋ ಬಯಸಲ್ಲ ಅವನು ನಿನ್ನ ಕಡೆಯಿಂದ, ನನಗೆ ಅದು ಬೇಕು, ಇದು ಬೇಕು, ಇದು ಕೊಡು, ಅದು ಕೊಡು. ಆದರೆ ನೀನು ಕೊಡದೇ ಇರಬೇಡ. ಶಿಷ್ಯ ಕೈನಲ್ಲ ಆದಷ್ಟು ಕೊಡು. ಕೊಡದೇ ಇದ್ರೂ ಚಿಂತೆ ಇಲ್ಲ, ನಿನ್ನ ಜ್ಞಾನ ಕೇಳು ಅಂತ ನಾವು ಗುರು, ನಿಜವಾದ ಗುರು. ನಿನಗೆ ಶಕ್ತಿ ಇಲ್ಲಲ್ಲಪ್ಪ, ಬೇಡ, ಬಂದು ಬೇರೆ ರೀತಿ ಸೇವೆ ಮಾಡು. ಆಶ್ರಮದಲ್ಲಿ ಬೇರೆ ರೀತಿ ಸೇವೆ ಇದೆ, ಗುಡಿಸೋದು, ತೊಳೆಯೋದು, ಮಾಡೋದು ಏನಾದರೂ ಇರುತ್ತೆ, ಮಾಡಿ. ಸುಮಾರು ಜನ ಮಾಡ್ತಾ ಇದ್ರು ಸರ್, ನಮಗೆ ಗೊತ್ತಾಯ್ತು. ಅವ್ರ ಪಾಪ ತೀರಾ ಬಡವರು, ಏನು ಕೊಡೋಕ್ಕಾಗ್ತಾ ಇಲ್ಲ, ಬಂದು ಸೇವೆಗಳು ಮಾಡೋದು. ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಗುರುಗಳಾಗಲಿ ಮಾತಾಜಿಯವರಾಗಲಿ ಏನು ಕೊಡೋಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇನ್ನು ಇವರೇ ಕೊಟ್ಟು ಕಳಿಸೋರು, ಮಾತಾಜಿಯವರು ಗುರುಗಳೇ ಕಳಿಸ್ತಾ ಇದ್ರು, ನಾವು ನೋಡಿದ್ದೀವಿ. ನಮ್ಮ ಮಾತಾಜಿಯವರು ಕೆಲವರಿಗೆ ಕೊಡೋರು, ತಗೊಳ ಬಸ್ ಚಾರ್ಜ್ ಮಾಡಿಕೊಂಡು ಹೋಗೋಣ. ರಾಮಾನಂದ ಸ್ವಾಮಿಗಳು ಅಷ್ಟೇ, ಊರಿಂದ ಬರ್ತಾರಲ್ಲ, ನೀನೇನೋ ಮಾಡ್ಕೊಂಡಿರ್ತೀಯಪ್ಪ ತಗೋ ಅಂತೇಳಿ ಕೊಟ್ಟು ಕಳಿಸ್ತಾ ಇದ್ರು ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ. ಪರಿಸ್ಥಿತಿ ಗೊತ್ತಿರ್ತದೆ, ಹಾಗಾಗಿ ಹೋಗು ಮಡಿಕೋ, ಖರ್ಚಿಗೆ ಮಡಿಕೋ. ಪ್ರಸಾದ ಕೊಡ್ತಾರೆ, ಹಣ ಕೊಡ್ತಾರೆ. ನಮ್ಮ ಮಾತಾಜಿಯವರು ಕೊಡೋರು ಸರ್, ನಾವು ನೋಡ್ತಾ ಇದ್ದೀವಿ. ಜಾಸ್ತಿ ಬಡವನಾದವನು ಜಾಸ್ತಿ ದುಡ್ಡು ಕೊಟ್ಟರೆ ವಾಪಸ್ ಕೊಡೋರು ಅವ್ನು. ಇಷ್ಟೊಂದು ಇಟ್ಬೇಡ ನೀನು ದಕ್ಷಿಣೆ ನೀನು ಇಷ್ಟೊಂದು ಇಟ್ಬೇಡ ನೀನು. ₹1, ₹1.25 ಅವಾಗೆಲ್ಲ ಅಷ್ಟಕ್ಕೆ ಬೆಲೆ ಇತ್ತು ಅಷ್ಟೇ. ಅವ್ನು ₹10, ₹15, ₹20 ಇಟ್ಬಿಟ್ರೆ ಇಷ್ಟೊಂದು ಕೊಡ್ಬೇಡ ನೀನು. ಕರೆಕ್ಟ್. ಕೆಲವರು 3 ಮಾಡ್ತಾರೆ, ಕೆಲವರು 1 ಮಾಡ್ತಾರೆ, ಕೆಲವರು 2 ಮಾಡ್ತಾರೆ. ಅಟ್ಲೀಸ್ಟ್ ಒಂದಾದ್ರೂ ಮಾಡ್ಬೇಕು. ಶಕ್ತಾಂಶ ನೀವು ಹೇಳಿದ ಕೊನೆಗೆ ಸೇವೆ ಆದ್ರೂ ಮಾಡಲಿ. ಜ್ಞಾನಾದ ಮಾಡ್ಪ ಜ್ಞಾನಿ ಜ್ಞಾನದೇವ ಗುರುವಿನ ಬೋಧ. ಗುರುಗಳ ಬೋಧೆಯನ್ನು ನೀನು ತಿರಸ್ಕರಿಸಬೇಡ. ಉಂಬತನ ಅಂದರೆ ಉಡಾಫೆ ಮಾಡಬೇಡ. ಅಯ್ಯೋ ಬಿಡು, ಏನು ಅವ್ರು ಹೇಳ್ತಾರೆ, ಉಡಾಫೆ ಮಾಡಬೇಡ. ಯಾರು ಮಾಡ್ತಾರೋ ಕೆಟ್ಟರೆ ಕೆಟ್ಲಿ, ಅದು ಅವರಣೆ ಬರ. ನೀನು ಬಂದಿದ್ಯಾ, ಇಲ್ಲಿ ತಿಳಿತಾ ಇದೆಯಾ? ಎಷ್ಟು ಜನ ಬಂದರು? ನೀವು ಎಷ್ಟು ಜನ ಕರ್ಕೊಂಡ್ಬಂದ್ರಿ? ಮೊನ್ನೆ ಒಂದಿಬ್ರು ಬಂದು ಹೋಗ್ಬಿಟ್ರು, ಬರಲೇ ಇಲ್ಲ 2ನೇ ದಿನಕ್ಕೆ. ಒಂದೇ ದಿನಕ್ಕೆ ಆ ಅಕ್ಷರ ಕಲಿಯಕ್ಕಾಗಲ್ಲ ಅಲ್ವಾ ಸ್ವಾಮಿ? ಕಲಿಯಕ್ಕಾಗಲ್ಲ ವಿದ್ಯಾರ್ಥಿ. 2-3 ದಿನ ಹೋಗ್ಬೇಕು. ವರ್ಷ ತಗೊಂತಾರಣ ಆಮೇಲೆ ಆಟೋಮೆಟಿಕ್ 1 ವರ್ಷಕ್ಕೆ ABCD ತನಕ ಬಂದ್ಬಿಡ್ತಾನೆ. ಆ ಶ್ರಮ ಬೇಕು, ಶ್ರಮ ಬೇಕು. ಏನು ಶ್ರಮ ಐತೆ ಆ ಶ್ರಮ ಒಂದು ದಿನಕ್ಕೆ ಎಲ್ಲ ಕಲಿಯಕ್ಕಾಗಲ್ಲ, ಒಂದು ದಿನಕ್ಕೆ ಎಲ್ಲ ಅರ್ಥ ಆಗೋದಿಲ್ಲ ಸ್ವಾಮಿ. ಈ ವಾಸನೆ ಸ್ವಲ್ಪ ಇದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಈ ವಾಸನೆ ಹೆಂಗೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳಿ ಅದರಲ್ಲಿ ಧರ್ಮ ನೀತಿ ಈ ಮೋಹ ಇವೆಲ್ಲ ತಿಳಿದಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ ನಾವೆಲ್ಲ ಸಣ್ಣ ಊರಲ್ಲಿ ನಮ್ಮ ತಾಯಿಗಳು ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಾಯಿಯವರು ಮಹಾಭಾರತ ಕಥೆ ಕೇಳೋಕ್ಕೆ, ರಾಮಾಯಣ ಕಥೆ ಕೇಳೋಕ್ಕೆ ಆ ಸಂಸ್ಕಾರ ಸ್ವಲ್ಪ ಇತ್ತು ನಮಗೆ. ಬಂತು ಹಂಗೆ ಕೂತ್ಕೊಳ್ಬೇಕು. ಒಂದೇ ದಿನಕ್ಕೆ ಏನು ಕಲಿಯೋಕ್ಕಾಗಲ್ಲ. ಸಣ್ಣ ಊರಲ್ಲಿ ಕಲ್ತಿದ್ದು ಇವಾಗ
ಉಪಯೋಗ ಬಂತು, ಎಲ್ಲ ಹೇಳ್ತಾ ಇರ್ತೀವಿ, ನೆನಪು ಮಾಡ್ಕೊಂಡು ಅದ್ರ ಜೊತೆಗೆ ಈ ಜ್ಞಾನ ಸೇರಿಸ್ಕೊಂಡ್ವಿ. ಆಗ ಕೇಳಿದ್ದೆ ನಾವು ಸುಮಾರು ಒಂದು 12 ವರ್ಷದಲ್ಲಿ ಕತೆ ಕೇಳಿದ್ದು. ಬಸಪ್ಪ ಸ್ವಾಮಿಗಳು ಅಂತೇಳಿ ಸಣ್ಣ ಧರ್ಮದಾನ ದೇವಸ್ಥಾನದಲ್ಲಿ ಮಾಡೋರು ಕತೆ, ಮಹಾಭಾರತ ರಾಮಾಯಣ ಅವಾಗೆಲ್ಲ ಬರೋರು, ಇದೇ ರೀತಿ ಇಷ್ಟೊಂದು ಜನ ಬರೋರು, ಕೇಳ್ತಾ ಇದ್ವಿ, ಮಾಡ್ತಾ ಇದ್ವಿ. ಅವಾಗ ಹೇಳೋರು ಧರ್ಮ ಮಾಲು ಸಣ್ಣಪ್ಪ. ಹಾಂ, ಮಾಲು ಚೊಣ್ಣಪ್ಪ ಅವ್ರದ್ದು ಕೇಳ್ತಾ ಇದ್ವಿ. ಹಾಗೆ ಒಂದೇ ದಿನಕ್ಕೆ ಏನೂ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ಅಷ್ಟೇ ಸ್ವಾಮಿ, ನನಗೂ ಅಷ್ಟೇ. ಹೊಸ ಜಾಗಕ್ಕೆ ಹೋದಾಗ ಒಂದೇ ದಿನಕ್ಕೆ ಏನು ಅರ್ಥ ಆಗೋದಿಲ್ಲ. 2ನೇ ದಿನ ಹೋದರೆ 1% ಅರ್ಥ ಆಗುತ್ತೆ, 3ನೇ ದಿನ ಹೋದ್ರೆ ಇನ್ನು ಸ್ವಲ್ಪ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ. ಹಾಂ, ಮಾಡ್ತಾ ಇದ್ರೆ ಅಳು ಬಂದು ಅಷ್ಟು ಚೆನ್ನಾಗಿ ಮಾಡೋದು. ಹಂಗೆ ಒಂದಿನಕ್ಕೆ ಅರ್ಥ ಆಗಲ್ಲ ಅವ್ರಿಗೆ. ಅರ್ಥ ಅದಕ್ಕೇನೆ ದೃಢವಾದ ನಂಬಿಕೆಯಿಂದ ಬರಬೇಕು. ಇದು ಏನು ಅದೇ ಗೊತ್ತಿಲ್ಲ ಅವ್ರಿಗೆಲ್ಲ. ಪ್ರಪ್ರಥಮ ನಾವು ಮೆಟ್ಲ ಮೇಲೆ ದೃಢವಾಗಿ ನಿಂತ್ಕೊಳ್ಬೇಕು, ಕೂತ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಒಂದೇ ದಿನಕ್ಕೆ ಕೈಲಾಸ ಸಿಗಲ್ಲ, ಒಂದೇ ದಿನಕ್ಕೆ ವೈಕುಂಠ ಸಿಗಲ್ಲ. ಸ್ವಾಮಿ ಹೆಂಗಂದ್ರೆ ಇವಾಗ ಪವಾಡ, ನೀವು ಗುರುಗಳು ಪವಾಡ ಮಾಡೋದು ಸ್ವಲ್ಪ ಏನೋ ಈ ಥರ ಹೋಗೋಕೆ ಇನ್ನೊಬ್ಬರನ್ನ ಬೈತಾ ಇದ್ರು. ನೀವು ಬೈತಾರೆ, ಇವಾಗ ನಾನಿದ್ದಾಗ ಇವನು ಬೈಯೋದು, ಅವನು ಹಂಗೆ ಹಂಗೆ ಹೇಳಿದ್ರು. ಜನ ತಾನಾಗೆ ಒಂದು ಜನ ಅಂತ ಒಂದು ಇದು ಬೇಕು. ಇವಾಗ ಇಲ್ಲಿ ಸಿಕ್ಕಲ್ವಲ್ಲ ಅಂತ ಸಿಕ್ಕಲ್ಲ. ಅದೇ ನನಗೆ ಇದು ಸತ್ಯವಾದ ವಿಚಾರ ನೀವು ಹೇಳ್ತಾ ಇರೋದು. ಇಲ್ಲಿ ಸತ್ಯವಾದ ವಿಚಾರನೇ ಹೇಳ್ತೀವಿ, ಅಲ್ಲೆಲ್ಲ ಹೇಳಲ್ಲ. ಒಬ್ಬರು ನಿಂದೆ ಮಾಡಬೇಡ ಅಂತೇಳಿ, ಒಬ್ಬ ಅವಹೇಳನ ಮಾಡಬೇಡ ಅಂತ ಹೇಳ್ತಾರೆ. ಅವಹೇಳನ ಮಾಡಬೇಡಿ. ಬೇರೆ ಪಂಥದ ಗುರುಗಳನ್ನ ಅವಹೇಳನ ಮಾಡಬೇಡ. ನೀನು ಗುರು ಹೇಗಿರ್ಬೇಕು ಗೊತ್ತಾ? ಅಭಿಲಾಷ್ ಸಾಹೇಬ್ ಹೇಳ್ತಾರೆ, ಬೇರೆ ಪಂಥದವ್ರನ್ನ ಅವಹೇಳನ ಮಾಡಬೇಡ. ನೀನು ಅವರಲ್ಲಿ ಏನು ಹೇಳ್ತಾರೋ ಸತ್ಯ ತಗೋ. ಇಷ್ಟ ಇದ್ರೆ ಹೋಗು, ಇಲ್ಲಾಂದ್ರೆ ಸುಮ್ಮನೆ. ಇಷ್ಟ ಇದ್ರೆ ಹೋಗು, ಕೇಳು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡು, ನಿನ್ ಪಡಗು ನೀನು. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅವಹೇಳನ ಮಾಡಬೇಡ. ನಮ್ಮದು ದೊಡ್ಡದು, ಇನ್ನೊಬ್ರದ್ದು ಚಿಕ್ಕದು, ಎಲ್ಲ ಕಬೀರ್ ಪಂಥನೇ. ಕೆಲವ್ರು ಹೇಳ್ತಾರೆ, ನಮ್ಮದು ದೊಡ್ಡದಪ್ಪ, ಅವ್ರದ್ದು ಚಿಕ್ಕದು, ಅವ್ರದ್ದು ಬೇರೆ, ನಮ್ಮದು ಬೇರೆ. ಅವೆಲ್ಲ ಮಾಡಬಾರ್ದು. ನಿಜವಾದ ಜ್ಞಾನಿ, ನಿಜವಾದ ಗುರು ಅವೆಲ್ಲ ಮಾಡಬಾರ್ದು. ಜಡ ಚೈತನ್ಯ ವಿಷಯ ತಿಳಿಸ್ಬೇಕಷ್ಟೇ. ನೋಡಪ್ಪ, ಅವರು ಜಡ ದೇವತೆಗಳನ್ನ, ಜಡಮೂರ್ತಿಗಳನ್ನ ಪೂಜೆ ಮಾಡ್ತಾರೆ ಮುಕ್ತಿಗಾಗಿ. ಆದರೆ ಅವುಗಳನ್ನ ಮಾಡೋದ್ರಿಂದ ಮುಕ್ತಿ ಸಿಗೋದಿಲ್ಲ. ಈ ಥರ ವಿಚಾರಗಳು. ಅವುಗಳನ್ನ ಮಾಡೋದ್ರಿಂದ ಮುಕ್ತಿ ಸಿಗೋದಿಲ್ಲ, ಬಿಡುಗಡೆ ಸಿಗೋದಿಲ್ಲ. ಏನೋ ಮಾಡೋದ್ರಿಂದ ಸ್ವಲ್ಪ ಶಾಂತಿ ಸಿಗ್ಬೋದು, ಸ್ವಲ್ಪ ಸಂತೋಷ ಆಗ್ಬೋದು ಮನಸ್ಸಿಗೆ. ಅದು ಶಾಶ್ವತವಾಗಿ ನಿನ್ನಲ್ಲಿ ಇರೋದಿಲ್ಲ. ಈ ಥರ ವಿಚಾರಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ನೀನು ಮಾಡಿದ್ರೆ ಮಾಡು, ಬಿಟ್ರೆ ಬಿಡು. ನಾವು ಮಾಡಬೇಡ ಅಂತಾನೆ ಹೇಳ್ತೀವಿ. ಮಾಡೋದು ಬಿಡೋದು ನಿನಗೆ ಸೇರಿದ್ದು. ಯಾವ ಆಧ್ಯಾತ್ಮ ಸಾಧಕನು ಗುರುವಿನ ಹೊರತು ಮತ್ಯಾರನ್ನು ಸ್ಮರಣೆ ಮಾಡಬಾರದು. ಇದೇ ಕಂಡೀಷನ್ ಆಧ್ಯಾತ್ಮದಲ್ಲಿ ಇದೇ ಕಂಡೀಷನ್. ಆ ಪ್ರೇಮಾನಂದಜಿ ಮಹಾರಾಜ್ ಅವರೆಲ್ಲ ರಾಧಾಕೃಷ್ಣ ಅವ್ರು ಹೇಳ್ತಾರೆ ಎಷ್ಟೋ ವಿಷಯಗಳನ್ನ, ಸತ್ಯವಾದ ವಿಚಾರಗಳನ್ನ. ಬೆಳಿಗ್ಗೆ ಎದ್ದೊಳ್ತಾನೆ ಹೇಳ್ತಾರೆ, 4 ಜನ ಸಂತರನ್ನ ನೆನೆಸ್ಕೊ, ನೀನು ಸ್ಮರಣೆ ಮಾಡೋರನ್ನ. ಭೂಮಿನೇ ಹೇಳ್ತಾರೆ, ಭೂಮಿ ಬಿಟ್ಟಾಕು, ನಮ್ಗೆ ಯಾಕೆ ಭೂಮಿನ ನಮಸ್ಕಾರ ಮಾಡೋದು ಬೇಡ ನಮ್ಗೆ. ಸಂತರನ್ನ ಹೇಳ್ತಾರಲ್ಲ ಸತ್ಯವಾದ ಮಾತು. ಗುರುಗಳು ನೆನೆಸ್ಕೊ, 4 ಜನ ಗುರುಗಳು ನೆನೆಸ್ಕೊ ಹೇಳ್ತಾರೆ. 4 ಜನ ಗುರುಗಳು ನೆನೆಸು, ಅವ್ರನ್ನ ಸ್ಮರಣೆ ಮಾಡು. ನೋಡಿ, ಅದು ಸತ್ಯವಾದ ಮಾತು. ಸಿದ್ದೇಶ್ವರ ಸ್ವಾಮಿ ನೋಡ್ತಾರೆ, ಒಂದು ನಿನಗೆ ಒಳ್ಳೆ ಉಪದೇಶ ಕೊಟ್ಟಿರ್ತಕ್ಕಂಥ, ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಸ್ಮರಣೆ ಬೆಳಗ್ಗೆ ಎದ್ದ ತಕ್ಷಣ ನೀನು ಸ್ಮರಣೆ ಮನಸ್ಸಿನಲ್ಲಿ ನಮ್ಮ ಮುಂದೆನೆ ನಿಂತಿದ್ದಾರೆ ಅಲ್ಲ ಅನ್ಕೊಂಡು ನಮಸ್ಕಾರ ಮಾಡೋದು ಅಷ್ಟೇ. ನಮ್ಮ ಮುಂದೆ ನಿಂತಿದ್ದಾರೆ ಅವರು ಅಂದ್ಕೊಂಡು, ಭಾವಿಸ್ಕೊಂಡು, ಭಾವನೆ ಮಾಡ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು. ಇದು ಶಿಷ್ಯನ ಕರ್ತವ್ಯ. ಹಾಗಾಗಿ ಇಲ್ಲೇನು ಬಂದ್ವಿ ನಾವು? ಈ ಮಾಯಾ ಕಾಮಭೋಗ, ಮಾಯಾ ಪ್ರಾಣಿ ಪದಾರ್ಥಗಳು ಭಯಂಕರ ಸರ್ಪ ಇದ್ದಂಗೆ. ಈ ಆರ್ಡಿನರಿ ಸರ್ಪಗಳು, ಕಣ್ಣು ಕಾಣತಕ್ಕಂಥ ಸರ್ಪಗಳು ಕಚ್ಚಿದ್ರೆ ಒಂದ್ಸರಿ ಸತ್ತೋಗ್ತಾನೆ. ಇವುಗಳು ಕಚ್ಚಿದ್ರೆ ಹುಡ್ದಾಗೆಲ್ಲ ಸಾಯ್ತಾ ಇರ್ತಾನೆ, ಜನ್ಮ ತಾಳಿದಾಗೆಲ್ಲ ಸಾಯ್ತಾ ಇರ್ತಾನೆ. ಅದು ಒಂದ್ಸಲಿ ಪ್ರವೇಶ ಮಾಡಿಬಿಟ್ರೆ ಅದನ್ನ ಬಿಡಿಸ್ಕೊಳಕ್ ಆಗೋದಿಲ್ಲ. ಬಿಡಿಸ್ಕೊಳ್ಬೇಕಾದ್ರೆ ನೀನು ವಿವೇಕವಂತನಾಗಬೇಕು, ಜ್ಞಾನಿ ಆಗ್ಬೇಕು. ಜ್ಞಾನಿ ಆಗ್ಬೇಕಾದ್ರೆ ಇಂಥ ಸತ್ಸಂಗಕ್ಕೆ ಬರಬೇಕು. ಇಂಥ
ಇಂಥ ಸತ್ಸಂಗಕ್ಕೆ ಬರಬೇಕು. ವಿಷಯಾಸಕ್ತ ಮನಸ್ಸು ಜಾಗೃತಿಯಲ್ಲಿ ವಿಷಯಗಳ ಚಿಂತನೆ ಮಾಡುತ್ತೆ. ಜಾಗೃತ ಅವಸ್ಥೆ ಇವಾಗ ನಾವು ಬೆಳಗ್ಗೆ ಹಾಸಿಗೆಯಿಂದ ಹಿಡಿದು ಎದ್ದಿರ್ತೀವಲ್ಲ ಅಲ್ಲಿಂದ ಹಿಡಿದು ಮಲಗೋವರೆಗೂ ಜಾಗೃತ ಅವಸ್ಥೆ. ಬರೀ ವಿಷಯಗಳ ಚಿಂತನೆನೇ ಮನುಷ್ಯ ಮಾಡ್ತಾ ಇದ್ದಾನೆ. ಇದನ್ನ ಚಿಂತನೆ ಮಾಡ್ತಾ ಮಾಡ್ತಾ ಸ್ವಪ್ನದಲ್ಲೂ ಅದನ್ನೇ ಚಿಂತನೆ ಮಾಡ್ತಾನೆ. ಸ್ವಪ್ನ ಅದೇ ಸ್ವಪ್ನಗಳು ಬೀಳ್ತವೆ. ಯಾವ್ದನ್ನ ಚಿಂತನೆ ಮಾಡ್ತಾ ಇರ್ತೀಯೋ ಅದೇ ಸ್ವಪ್ನಗಳು ಬೀಳ್ತವೆ. ಇದೆಲ್ಲ ಅನುಭವ ಆಗಿದೆ. ಸ್ವಪ್ನ ಬೀಳ್ತವೆ ಅದೇ ಸ್ವಪ್ನಗಳು. ಮತ್ತೆ ಸುಷುಪ್ತಾವಸ್ಥೆಯಲ್ಲಿ ಅವು ಬೀಜ ರೂಪವಾಗಿ ಉಳಿದಿರ್ತವೆ. ಅವು ಬೀಜ ರೂಪವಾಗಿ ಒಳಗಡೆನೆ ಉಳಿದಿರ್ತವೆ. ಇವಾಗ ಸುಷುಪ್ತ ಕೋಮ ಅವಸ್ಥೆಯಲ್ಲಿ ಅವನವನು ವ್ಯಕ್ತಿ ಅವನಿಗೆ ಮುಕ್ತಿ ಸಿಗುತ್ತೆ ಅಂತ ಅನ್ಕೊಂಬಿಡಿ. ಅವನ ಮನಸ್ಸು ಅದ್ರ ಚಿಂತನೆನ ಮಾಡ್ತಾ ಇರುತ್ತೆ. ಯಾವ್ದು ಚಿಂತನೆ? ವಿಷಯ ಚಿಂತನೆಗಳನ್ನ ಮಾಡ್ತಾ ಇರುತ್ತೆ ಮನಸ್ಸು. ಹೋಗ್ಬಿಡ್ತಾನೆ. ನನಗೆ ಯಾವಾಗ ಬೆರಿ ಮೇಲಾತೈತೆ, ಯಾವಾಗ ನೀನು ಅದು ಯಾವಾಗ ತಿಂತೀರೋ ತಿರ್ಗಾ, ಯಾವಾಗ ಊಟ ಮಾಡ್ತೀನೋ ತಿರ್ಗಾ ಮನಸ್ಸು ಆ ಮನಸ್ಸು ಚಿಂತನೆ ಮಾಡ್ತಾ ಇರುತ್ತೆ. ಅದಕ್ಕೆ ಹಾಗಾಗಿ ಬೀಜ ರೂಪವಾಗಿ ಇರ್ತಿದೆ. ಈ ವಿಷಯ ಸುಖ ವಾಸ್ತವವಾಗಿ ಭಯಂಕರ ಸರ್ಪ ವಿಷ ಇದ್ದಂಗೆ, ನೇಣಾಕ್ತಂಗೆ ಮನುಷ್ಯನನ್ನ ನೇಣ ಹಾಕಿದ ಹಾಗೆ. ಅಜ್ಞಾನದಿಂದ ಮನುಷ್ಯನು ಇವುಗಳು ಅಮೃತ ನಮಗೆ ಸುಖ ಕೊಡ್ತಾ ಇದೆ ಅಂತ ತಿಳ್ಕೊಂಡಿದ್ದಾನೆ. ಅಜ್ಞಾನ ಗೊತ್ತಿಲ್ಲ ಅವೆಲ್ಲ ದುಃಖ ಕೊಡ್ತವೆ ಅಂತ. ಸುಖ ಕೊಡ್ತವೆ, ಸಾಸಿವೆ ಎಷ್ಟು ಸುಖ, ಅದು ಯಾವಾಗಲೂ ಸಿಗುತ್ತೆ ಅನ್ನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇದರಿಂದಾಗಲಿ ಅವನು ಅವುಗಳನ್ನ ಬಿಡಲಿಕ್ಕೆ ಆಗ್ತಾ ಇಲ್ಲ. ಏನು, ಇವು ಶಾಶ್ವತವಾಗಿ ಸುಖ ಕೊಡ್ತವೆ ಅಂತ ಅವನಿಗೆ ಗೊತ್ತಿಲ್ಲದೆ ಅವನು ತಿಳ್ಕೊಂಡಿದ್ದಾನೆ ಅಜ್ಞಾನದಿಂದ. ಅದಕ್ಕೆ ಅವನು ಅದನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಬಿಡ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು ನೋಡಿ. ದ್ವೇಷ ಮಾಡ್ಬೇಕು ಅದನ್ನು. ಡಾಕ್ಟರ್ ಮಂಜುನಾಥ್ ಈ ಹಾರ್ಟ್ ಅಟ್ಯಾಕ್ಗಳು ಯಾಕೆ ಆಗ್ತಾ ಇದೆ? ಅಯ್ಯಪ್ಪನು ಅದೇ ಹೇಳಿ ಮೊದಲಿಂದನೂ ಆಗ್ತಾ ಇದೆ. ಧೂಮಪಾನನೇ 55% ಜನಕ್ಕೆ ಧೂಮಪಾನನೇ ಕಾರಣ. ನಾವೆಲ್ಲ ರಿಸರ್ಚ್ ಮಾಡಿರ್ತೀವಲ್ಲ. ಆಮೇಲೆ ಇನ್ನೂ 2-3 ಕಾರಣಗಳು ಯಾವ ಹೇಳಿದ್ರು. ಅದೇ ಒತ್ತಡ, ಸ್ಟ್ರೆಸ್ಸು, ಧೂಮಪಾನ, ಮದ್ಯಪಾನ 55% ಅವ್ರ ಗ್ಯಾರಂಟಿ ಅಂತಾರೆ. ಅಲ್ಲ ಅದೊಂದು ಕಾರಣ. ಇವರು ಬೇರೆ ಕಾರಣ ಹೇಳಿರ್ತಾರೆ, ಕೊಬ್ಬಿನ ಅಂಶ ಹೇಳಿರ್ತಾರೆ. 5 ಹೇಳಿದ್ರು. ಕೊಬ್ಬಿನ ಅಂಶ, ಹೊಗೆ ಸೊಪ್ಪು, ಧೂಮಪಾನ, ಮದ್ಯಪಾನ, ಅದ್ರಾಗ ಒಂದೊಂದು ಕಾರಣ ಒಬ್ಬರನ್ನ ಎಳ್ಕೊಂಡು ಹೋಗ್ತಾ ಇರ್ತಿದ್ದೆ. ಮೊದಲಿಂದನೂ ಆಗ್ತಾ ಇದೆ, ಇವಾಗೇ ಅಲ್ಲ. ಇವಾಗ ಏನಾಯ್ತು, ಚಾನಲ್ಗಳು ಜಾಸ್ತಿ ಇರೋ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಷ್ಟೇ. ಮೊದ್ಲೇನು ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ನಾವು ಪೊಲೀಸ್ನಲ್ಲಿದ್ದಾಗ, ಕೆಲಸದಲ್ಲಿದ್ದಾಗ ಸಾವುಗಳು ನೋಡ್ತಾನೆ ಇದ್ವಿ ನಾವು. ಅದು ನಿಮ್ಗೆ ಗೊತ್ತಾದ ದಿನ ಅದೇನೆ, ನಮ್ಗೇನು ಇರಲ್ಲ, ಬೇರೆಯವ್ರಿಗೆ ಏನಿರುತ್ತೆ. ನಿಮ್ಗೆ ಯಾವಾಗ ಒಂದೊಂದ್ಸರಿ ರಿಲೇಷನ್ಸ್ ಆದಾಗ ಅಷ್ಟೇನು ಆಕ್ಸಿಡೆಂಟ್ ಆದಾಗ, ಏನಪ್ಪ ಆಕ್ಸಿಡೆಂಟ್ ಹೋಗ್ಬಿಟ್ಟೆಲ್ಲ ನಾವು ದಿನ ನೋಡ್ತಾ ಇದ್ವಲ್ಲ. ಕರೀತಾ ಇದ್ದಾರೆ, ಸಾಮಾನ್ಯ ಆಗ್ಬಿಟ್ಟಿತ್ತು. ಹಂಗೆ ಡಾಕ್ಟ್ರಿ ಸಾಮಾನ್ಯ, ಅವ್ರು ಹೇಳಿದ್ ಕರೆಕ್ಟ್ ಆಗ್ತಾ. ನಿಮ್ಗೆ ಗೊತ್ತಿಲ್ಲ, ಚಾನಲ್ಗಳು ಬಂದವೆ, ಪ್ರಚಾರ ಆಗ್ತಾ ಇದೆ. ಪ್ರಚಾರ ನಾನು ಟ್ರಾಫಿಕ್ನಲ್ಲಿ ವಾರಕ್ಕೊಂದು ಆಕ್ಸಿಡೆಂಟ್ ಸ್ವಾಮಿ, ಸತ್ತೋಗ್ತಾ ಇದ್ದ. ಆ ರೋಡ್ ಹಂಗಿತ್ತು, ವಾರಕ್ಕೊಂದು. ಒಬ್ಬನೇ ಮಗನೋ ಒಬ್ಬನೇ ಗಂಡನೋ ಯಾರೋ ದಿಕ್ಕಿಲ್ಲ, ಏನು ಮಾಡೋಕ್ಕಾಗತ್ತೆ. ಆಯ್ತೆ ಹಂಗೆ. ಅದಕ್ಕೆ ಹೇಳ್ತಾರೆ, ಅದನ್ನ ನೀನು ಬಿಡಬೇಕು ಅಂತ ಅಂದ್ರೆ ಅದನ್ನ ದ್ವೇಷ ಮಾಡಬೇಕು. ದ್ವೇಷ ಅಂತ ಅಂದ್ರೆ ಇದರಿಂದ ನನಗೆ ತೊಂದರೆ ಅಂತ ತಿಳಿದು ಅದನ್ನ ದ್ವೇಷ ಮಾಡು. ಇದನ್ನ ತೊಂದರೆನಪ್ಪ, ಕೊಬ್ಬಿನ ಅಂಶ ತಿನ್ನೋದ್ರಿಂದ ತೊಂದರೆ, ನಾನು ಬೇಗ ಸಾಯ್ತೀನಿ, ಅದಕ್ಕೆ ಇದು ನನಗೆ ಬೇಡ. ಅದನ್ನು ಹೇಳ್ಬಿಟ್ರು. ನಮ್ಮಂತವ್ರು ಕರೆಯೋದೇ ಇಲ್ಲ ಅಲ್ಲಿಗೆ. ನೋಡಿ, ಏನ್ ಸುಮ್ಮನೆ ಬಂದು ಕುತ್ಕೊಂತಾನೆ, ತಿನ್ನಲ್ಲ, ಕುಡಿಯಲ್ಲ, ಅದಕ್ಕೆ ಕರೆಯೋದೇ ಇಲ್ಲ. ನೋಡಿದ್ರ, ಹಂಗೆ ದ್ವೇಷ ಮಾಡಿ, ಅದನ್ನ ಬಿಡ್ಬೇಕಾದ್ರೆ ದ್ವೇಷ ಮಾಡಿ. ಅದೇ ಇದರಿಂದ ನನಗೆ ತೊಂದರೆ ಆಗತ್ತೆ ಅಂತೇಳಿ ತಿಳ್ಕೊಂಡು ಅದನ್ನ ಬುದ್ಧಿವಂತಿಕೆಯಿಂದ ಬಿಡಿ, ಯುಕ್ತಿಯಿಂದ ಬಿಡಿ. ಆಗ ಮಾತ್ರ ಅವುಗಳನ್ನ ಬೆಳೆದು तीव्र दृढ़दृष्टि हुए बिना विषयों के अध्यास नहीं छूट सकते.
ತೀವ್ರವಾಗಿ ನಾನು ಅದನ್ನು ಬಿಡಲೇಬೇಕು ಅಂತೇಳಿ ನೀವು ಮನಸ್ಸನ್ನು ದೃಢ ಸಂಕಲ್ಪ ಮಾಡಿ ಬಿಡುವಂತರಾಗಿ. ಏನು ಬಿಡಬೇಕು? ಮಾಯಾ ಪದಾರ್ಥಗಳ ಮೇಲಿರ್ತಕ್ಕಂಥ ಮೋಹವನ್ನು ಬಿಡಬೇಕು. ತಿನ್ನಬೇಕು ಅನ್ನೋ ಮೋಹವನ್ನು ಬಿಡಬೇಕು. ಅದು ತಿಂದ್ರೇನೆ ನನಗೆ ಕೈ ಕಾಲು ಆಡೋದು, ಇಲ್ಲಾಂದ್ರೆ ಆಡಲ್ಲ ಅನ್ನೋದನ್ನ ಬಿಡಬೇಕು. ಯಾಕೆ ಆಡಲ್ಲ ನೋಡೋಣ. ಕೆಲವ್ರು ಹೇಳ್ತಾರೆ ನನಗೆ ಅದು ತಗೊಂಡ್ರೇನಪ್ಪ ಇಲ್ಲ ಬರೀ ಯಾಕೆ ಸ್ವಲ್ಪ ದಿನಾನೇ, ಆಮೇಲೆ ಸರೋಗುತ್ತೆ. ಇವನು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ, ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ, ಆ ಮನಸ್ಸನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ತಗೊಂಡ್ರೆ ನನಗೆ ಆಗದು. ಸ್ವಲ್ಪ ದಿನ ಅಷ್ಟೇನೆ ಸರೋಗ್ಬಿಡುತ್ತೆ, ಬ್ಲಡ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಈಗ ಇದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ ಬ್ಲಡ್ಡು ಹೊಸ ಇದಕ್ಕೆ, ಅಲ್ಲಿವರೆಗೂ ಸ್ವಲ್ಪ ಇರುತ್ತೆ. ನನಗಾಗಲ್ಲ ಅಂತೇಳಿ ಏನು ಮಾಡೋಕ್ಕಾಗಲ್ಲ. ಇದು ಮಾನಸಿಕ ನಿಯಮನಪ್ಪ. ಏನೋ ನೀನು ದ್ವೇಷ ಮಾಡಿದ್ರೆ, ನೀವು ದ್ವೇಷ ಮಾಡೋನ ಹತ್ರ ಹೋಗ್ತೀರಾ, ವ್ಯಕ್ತಿ ಹತ್ರ ಮಾತಾಡ್ತೀರಾ, ಮುಖ ತಿರ್ಸ್ಕೊಂಡು ಹೋಗ್ತೀರಾ. ಹಾಗೆ ಇದನ್ನು ಸಹ ದ್ವೇಷ ಮಾಡಿ ಮುಖ ತಿರುಗಿಸಿ ಅದಕ್ಕೆ ವಿರುದ್ಧವಾಗಿ ಬೆನ್ನು ತೋರಿಸಿ ಅದಕ್ಕೆ, ಆಗ ಅದು ದೂರ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ವಿಷಯ ವಾಸನೆನೇ ಮಾಯೇನೆ ಸ್ವಾಮಿ. ವಿಷಯ ವಾಸನೆ ಮಾಯೆ. ಅದ್ರ ಮೇಲೆ ನಾವು ಆಸಕ್ತಿಗಳ ವಾಸನೆ ಅಂದರೆ ಆಸಕ್ತಿಗಳನ್ನ ಇಟ್ಕೊಂಡಿರೋದು. ಬೇಕು 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 ಅಂತ ಆಸಕ್ತಿಗಳನ್ನ ಇಟ್ಕೊಂಡಿದೀವಲ್ಲ, ಅದೇ ಮಾಯೆ. ಬೇರೆ ಮಾಯೆ ಯಾವುದೂ ಇಲ್ಲ. ಮಾಯೆನ ಸ್ತ್ರೀಗೆ ಹೋಲಿಸಿದ್ದಾರೆ, ಪುರುಷನಿಗೆ ಹೋಲಿಸಿದ್ದಾರೆ. ಪುರುಷನಿಗೆ ಸ್ತ್ರೀ ಮಾಯೆ, ಸ್ತ್ರೀಗೆ ಪುರುಷ ಮಾಯೆ. ಪುರುಷನಿಗೆ ಸ್ತ್ರೀ ಮಾಯೆ, ಸ್ತ್ರೀಗೆ ಪುರುಷ ಮಾಯೆ. ಕಬೀರ್ ಸಾಹೇಬರು ಕೆಲವರು ಸ್ತ್ರೀನೇ ಉದ್ದೇಶಿಸಿ ಹೇಳ್ಬಿಟ್ಟಾರೆ, ಸ್ತ್ರೀ ಮಾಯೆ, ನಾರಿ ಮಾಯೆ. ಕಬೀರ್ ಸಾಹೇಬ್ ಇಬ್ಬರಿಗೂ ಹೇಳೋರೆ, ಪುರುಷನಿಗೆ ಸ್ತ್ರೀ ಮಾಯೆ, ಸ್ತ್ರೀಗೆ ಪುರುಷ ಮಾಯೆ. ಯಾಕೆ? ಪುರುಷನಲ್ಲಿ ಆಸೆ ಆಕಾಂಕ್ಷೆಗಳಿರೋದಿಲ್ವಾ? ಸ್ತ್ರೀಯಲ್ಲಿ ಒಬ್ಳೇನ ಪಾಪ ಇರೋದು, ಅವಳು ಯಾಕೆ ಅಷ್ಟೊಂದು ಹಿಂದಿನಿಂದ ಹಂಗೆ ಹೇಳ್ಕೊಂಡ್ ಬಂದ್ಬಿಟ್ಟಾರೆ. ಅದನ್ನೇ ಕಬೀರ್ ಸಾಹೇಬ್ ಅದನ್ನ ಬಹಳ ಚೆನ್ನಾಗಿ ಇಬ್ಬರಿಗೂ ಸಮಾನತೆ ಕೊಟ್ಟಿಲ್ಲ. ಯಾಕಂದ್ರೆ ಇಬ್ಬರಲ್ಲಿ ಆತ್ಮ ಇರೋದ್ರಿಂದ ಇಬ್ಬರಲ್ಲೂ ಅರಿವು ಇದೆ, ಇಬ್ಬರಲ್ಲೂ ಮನಸ್ಸಿದೆ. ಎರಡೂ ದೇಹಗಳು ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು. ಸಮಾನವಾದ ಆಸೆ ಆಕಾಂಕ್ಷೆಗಳಿರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ, ಒಬ್ರಲ್ಲಿ ಕಡಿಮೆ ಇರ್ಬೋದು, ಒಬ್ರಲ್ಲಿ ಜಾಸ್ತಿ ಇರ್ಬೋದು, ವ್ಯತ್ಯಾಸ ಅಷ್ಟೇ. ಆದರೆ ಆಸೆ ಅಂತೂ ಇದ್ದೇ ಇರುತ್ತೆ. ಅದಕ್ಕೆ ವಿಷಯ ವಾಸನೆಗಳೇ ಮಾಯೆ. ಇದನ್ನ ಪೂರ್ಣವಾಗಿ ತ್ಯಾಗ ಮಾಡಿದ್ರೆ ನಿನಗೆ ಸ್ವರೂಪ ಸ್ಥಿತಿ ಸಿಗೋದು, ಅನುಭವ ಸಿಗೋದು. ಏನು ಸ್ವಾಮಿ? ನಾವು ಒಂದನ್ನೇ ಬಿಟ್ಟಿಲ್ಲ, ಅನುಭವ ಆಗಿ ಅಂದ್ರೆ ಎಲ್ಲಿಂದ ಸಾಧ್ಯ? ತಿನ್ನೋ ಚಪಲಾನೇ ಬಿಟ್ಟಿಲ್ಲ ನಾವು, ಕುಡಿಯೋ ಚಪಲಾನೇ ಬಿಟ್ಟಿಲ್ಲ ನಾವು, ನೋಡೋ ದೃಷ್ಟಿಯ ಚಪಲ ಬಿಟ್ಟಿಲ್ಲ ನಾವು, ಕೇಳೋ ಚಪಲ ಬಿಟ್ಟಿಲ್ಲ. ಎಲ್ಲಿಂದ ಆಗುತ್ತೆ ಸ್ವಾಮಿ ಅನುಭವ? ಅದು ಹೇಳ್ತಾರೆ ನೋಡಿ, ತ್ಯಾಗ ಹುಯೇ ಬಿನಾ ಸ್ವರೂಪ ಸ್ಥಿತಿ ನಹಿ ಮಿಲ್ ಸಕ್ತಿ. ತ್ಯಾಗ ಮಾಡಿದ್ರೆ ಮಾತ್ರನೇ ಸಿಗೋದು, ಇಲ್ಲಾಂದ್ರೆ ಸಿಗೋದಿಲ್ಲ ಸ್ವರೂಪದ ಅನುಭವ. ವಿಷಯ ವಾಸನೆಗಳನ್ನು ಪೂರ್ಣವಾಗಿ ತ್ಯಾಗ ಮಾಡ್ತಾರೆ. ಸ್ವಲ್ಪನೇ ಮಾಡ್ಕೊಳ್ಳಿ, ಒಂದೇ ದಿನ ಬಿಡ್ಲಿಕ್ಕಾಗೋದಿಲ್ಲ. ಸ್ವಲ್ಪ ಹಂತವಾಗಿ ಇಟ್ಕೊಂಡು ಬನ್ನಿ. ಕೊನೆಗೆ ಅದು ಪೂರ್ಣವಾಗಿ ನಿವೃತ್ತಿ ಆಗುತ್ತೆ ನಿಮ್ಮಿಂದ. ಕಂಡೀಷನ್ ಆಗಿ ಹೇಳಿದ್ದಾರೆ, ನಿಖರವಾಗಿ ಹೇಳಿದ್ದಾರೆ, ಪೂರ್ಣವಾಗಿ ನಿವೃತ್ತಿ ಆಗುತ್ತೆ. ನೀನು ಅಭ್ಯಾಸ ಮಾಡಬೇಕು. ಮೊಟ್ಟೆ ಸರಿ ಇಲ್ದಾಗ ನಾವು ಎಷ್ಟು ತಿಂತೀವಿ? ಸ್ವಲ್ಪನೇ ತಿನ್ನೋದು. ಆದರೂ ಸರೋಲ್ಲ ಅಂದ್ರೆ ಚಿಕಿತ್ಸೆಗೆ ಹೋಗ್ತೀವಿ, ಏನೋ ಆಗಿದೆ ಹಂಗೆ. ನಾನು ಇಂಟ್ರೆಸ್ಟ್ ಏನಿಲ್ಲ ಸುಮ್ಮನೆ ಮನೆಗೆ ಬರ್ತಾರೆ ಅಷ್ಟೇ, ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ಇಲ್ಲ ಅಲ್ಲ, ಅವ್ರು ಹೇಳಿದ್ದಕ್ಕೆ ಕೇಳ್ತಾ ಇದೀವಿ ಅಷ್ಟೇ. ಅವ್ರು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀವಿ. ಒಂದು ನಿಮ್ಮೊಬ್ಬರನ್ನೇ ಉದ್ದೇಶಿಸಿ ಹೇಳ್ತಾ ಇಲ್ಲ, ಈಗ ಎಲ್ಲ ಪಂಚ ವಿಷಯಗಳನ್ನ ಸೇರಿಸಿ ಹೇಳ್ತಾ ಇದ್ದೀವಿ. ಬೇರೆ ವಿಷಯ ಅದಕ್ಕೆ ಉದಾಹರಣೆ ಕೊಟ್ಟಿದ್ದು, ಸ್ತ್ರೀಗೆ ಪುರುಷನ ಮಾಯೆ, ಪುರುಷನಿಗೆ ಸ್ತ್ರೀ ಮಾಯೆ. ಅದು ಹೇಳಿದ್ವಲ್ಲ, ಹೆಣ್ಣು ಒಂದೇನೆ. ನೀನ್ 4-6 ಮದುವೆ ಆಗೋ ಹೆಣ್ಣೆ, ವ್ಯತ್ಯಾಸ ಏನಿಲ್ಲ ಅದರಲ್ಲಿ. ನಮ್ಮೊಬ್ಬರನ್ನೇ ದೃಷ್ಟಿಸಿ ಹೇಳ್ತಾವ್ರೆ ಅಂತ ತಿಳ್ಕೊಂಬೇಡಿ, ಜನರಲ್ ಎಲ್ಲಾರ್ಗು. ನನಗೆ ಉತ್ತೋರಿಕೆ ಬೇಡ, ಸತ್ಯಾಂಶ ಬೇಡ ಅಷ್ಟೇ. ಹಾಗಾಗಿ ಏನು ಇವಾಗ ಏನ್ ಬೇಕಾದ್ರೂ ಹೇಳ್ತಾರೆ ಜನ, ದುಡ್ಡು ಕೊಟ್ರೆ ಹಂಗೆ ಒಳ್ಳೆಯವನು ಹೇಳ್ತಾನೆ,
ಕೆಟ್ಟವನ್ನ ಹೇಳ್ತಾರೆ. ಅದ್ರ ಬಗ್ಗೆ ಚಿಂತೆ ಬೇಡ ನಮಗೆ. ಏನು ಅಂದ್ರೆ ಸ್ವಲ್ಪ ಕೊನೆಗೆ ಯಥಾರ್ಥವಾದ ವಿಚಾರ, ಯಥಾರ್ಥವಾದ ವಿಚಾರ. ಒಂದು 5% ಆದ್ರೂ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ ನೋಡಿ, ಒಟ್ಟಾರೆ ನಾವು ಬಿಡಿಸಿ ಹೇಳ್ತಾ ಇದೀವಿ. ಇವ್ರು ಒಟ್ಟಾರೆ ಹೇಳ್ತಾರೆ, ವಿಷಯ ವಾಸನೆ ಹಿ ಮಾಯಾ ಹೈ, ಇಸ್ಕಾ ಪೂರ್ಣ ತ್ಯಾಗ. ವಿಷಯ ವಾಸನೆಯೇ ಪೂರ್ಣವಾದ ಮಾಯೆ. ಇದನ್ನ ಪೂರ್ಣವಾಗಿ ತ್ಯಾಗ ಮಾಡಿದ್ರೆ ಸ್ವರೂಪದ ಸ್ಥಿತಿ ಸಿಗೋದು. ಇಲ್ಲಾಂದ್ರೆ ಸ್ವರೂಪ ಸ್ಥಿತಿ ನಹಿ ಮಿಲ್ ಸಕ್ತಿ, ಸಿಗೋದಿಲ್ಲ, ಅನುಭವ ಆಗೋದಿಲ್ಲ, ಅನುಭವ. ಒಂದು ಸರಿ ತ್ಯಾಗ ಮಾಡಬೇಕು. ಹೆಂಗೆ ದುಡ್ಡು ಕೊಟ್ಟರು ಇದರಲ್ಲಿ ಏನು ನಡೆಯಲ್ಲ. ಹಿಂಗೆ ಲಂಚ ಪಟ್ಟೆ ಮೇಲೆ ಅದೇ ನನಗೆ ಗುರುಗೆ ಮಾರ್ಕ್ಸ್ಕೊಡ್ರೆ ದಾಖಲೆ ಆಗಿ ಗುರು ಕೊಟ್ಬಿಟ್ಟು ಮಾತಾಡೋದು ಆಗಲ್ಲ. ನನಗೆ 4-wheeler ಡ್ರೈವಿಂಗ್ ಹೋದೆ, ಏನೂ ಬರಲಿಲ್ಲ. ದುಡ್ಡು ಕೊಟ್ಟು ಮಾಡಿಸ್ಕೊಂಡೆ. ಅವ್ರು ಇವಾಗ ಕಲ್ಲಿಗೆ ಹಂಗೆ ಆಕ್ಸಿಡೆಂಟ್ ಆಗಿ ಯಾರು ನಷ್ಟ ಹೇಳ್ದ ಪಾಪ. ಮತ್ತೆ ಇಲ್ಲೂ ಅಷ್ಟೇನೆ, ಗುರುಗಳು ಹೇಳಿದ್ ನಾವು ಸಾಧನೆ ಮಾಡಲಿಲ್ಲ ಅಂದ್ರೆ ನಮಗೆ ನಷ್ಟ. ಸಾರಾ ಸಂಸಾರ ವಿಷಯ ವಾಸನ ಮೇ ಡೂಬ್ ಹೈ. ನೀವೊಬ್ಬರೇ ಅಲ್ಲ ಸ್ವಾಮಿ, ಇಡೀ ಪ್ರಪಂಚದ ಜನ ಎಲ್ಲ ಆ ಮಾಯ ವಿಷಯ ವಾಸನೆಯಲ್ಲಿ ಮುಳುಗೋಗಿದ್ದಾರೆ. ನಾವೊಬ್ಬರೇ ಅಲ್ಲ, ಇಡೀ ಪ್ರಪಂಚದ ಜನ. ಅದರಲ್ಲಿ ಯಾರೋ ಒಬ್ಬೊಬ್ರು ಎಚ್ಚೆತ್ಕೊಂಡು ಒಂದು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಜ್ಞಾನ ಮಾರ್ಗ ಅದೇ ಹೇಳ್ತಾರೆ ನೋಡಿ, ಇರಲೇ ಇಲ್ಲ ಅಂದ್ರೆ ಯಾರೋ ಒಬ್ಬೊಬ್ರು, ಕೋಟಿಗೊಬ್ರು ಅಂದ್ಕೊಡಿ. ಸುಜ್ಞ ಜ್ಞಾನಿ, ಜ್ಞಾನಿ ಮನುಷ್ಯ ಇದರಿಂದ ಮುಕ್ತ ಹೋನೆಗೆ ಪ್ರಯಾಸ ಕರ್ತೆ ಹೈ. ಅವುಗಳಿಂದ ಬಿಡುಗಡೆ ಆಗೋದಕ್ಕೆ ಪ್ರಯಾಸ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾನೆ ಯಾರೋ ಒಬ್ಬ. ಆಗಿದ್ದಾರೆ, ಮುಕ್ತರಾಗಿದ್ದಾರೆ. ಮೊನ್ನೆ ಯಾರೋ ಪ್ರಶ್ನೆ ಕೇಳ್ಬಿಟ್ರು ನಮ್ಮ ಆಶ್ರಮದಲ್ಲಿ. ಅವರು ಪರಿಚಯ ಮಾಡಿದ್ರು ಒಬ್ಬ ಹೊಸ ವ್ಯಕ್ತಿಗೆ. ಅವ್ರು ಹೇಳ್ದ, ಎಲ್ಲ ಸುಮ್ಮನೆ ಹೇಳ್ತಾರೆ, ಯಾರು ಮಾಡೋದಿಲ್ಲ. ಇವರು ನಾನ್ದೇವ್ ಹೇಳಿದ್ದಾರೆ ಮತ್ತೆ ಮರಾಠಿನಲ್ಲಿ ಏನು ಹೇಳ್ದ ಅದು ಅರ್ಥ ಹೇಳ್ದ. ಎಲ್ಲ ಸುಮ್ಮನೆ ಹೇಳ್ತಾರೆ, ಯಾರು ಸಾಧನೆ ಮಾಡಿಲ್ಲ. ನಾನು ಹೇಳಿದೆ, ನಮ್ಮ ಗುರುಗಳು ಸಾಧನೆ ಮಾಡೋದು ಗೊತ್ತಿಲ್ಲ, ಹೇಳಕ್ ಹೋಗ್ಬಾರ್ದು. ನಾನು ತಿಳಿತೀನಿ ಒಂದು 2 ಅಕ್ಷರ ಅಂತ. ನಮ್ಮ ಗುರುಗಳು ಸಾಧನೆ ಮಾಡಿದ್ದಾರೆ ನನಗೆ ಗೊತ್ತು, ಹೇಳಿದೆ, ಮಾತಿಲ್ಲ ಏನಿಲ್ಲ. ಅದೇ ಗೊತ್ತಿಲ್ಲ ಯಾರು ನಾವು. ಅದಕ್ಕೆ ಸುಜ್ಞ ನೋಡಿ, ಅವರು ಜ್ಞಾನಿಗಳು ಅಂಥವ್ರು ಇದ್ದಾರೆ. ಹಾಗಂತೇಳಿ ನಾನು ಬೇರೆಯವ್ರನ್ನ ಅವಹೇಳನ ಮಾಡಬಾರ್ದು. ಇದ್ದಾರೆ, ಇದರಲ್ಲೇ ಎಲ್ಲೋ ಇರ್ತಾರೆ. ಒಬ್ಬರು ಗುಂಪಿನಲ್ಲಿ ಜ್ಞಾನಿ ಇರ್ತಾರೆ, ಇದ್ದಾರೆ, ಯಾರನ್ನೂ ಅವಹೇಳನ ಮಾಡಬಾರ್ದು. ಹಾಗೆ ಯಾರೋ ಒಬ್ಬನು ಜ್ಞಾನಿ ಅದರಿಂದ ಬಿಡುಗಡೆ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಪ್ರಯತ್ನ ಮಾಡಿರ್ತಾನೆ, ಮುಕ್ತನೂ ಆಗಿರ್ತಾನೆ. ಹೇಳ್ತಾರೆ, ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ನಿಂಬೆಹಣ್ಣಿನ ಗಿಡದಲ್ಲಿ ಇರ್ತಕ್ಕಂಥ ಹುಳ ನಿಂಬೆಹಣ್ಣನ್ನು ಇಷ್ಟಪಡುತ್ತೆ. ಮಾವಿನ ಹಣ್ಣಲ್ಲಿ ಬೀಳತಕ್ಕಂಥ ಹುಳ ಮಾವಿನ ಹಣ್ಣನ್ನು ಇಷ್ಟಪಡುತ್ತೆ. ಇದು ಅದನ್ನು ಇಷ್ಟಪಡಲ್ಲ, ಇದನ್ನ ಇಷ್ಟಪಡಲ್ಲ. ಇದು ಅದನ್ನು ಇಷ್ಟಪಡಲ್ಲ, ಅದರಲ್ಲಿ ಅದೇ ಅಷ್ಟೇ. ಗೊಬ್ಬರದಲ್ಲಿ ಹುಳ ಆ ಗೊಬ್ಬರನ ಇಷ್ಟಪಡ್ತವೆ, ಅದನ್ನ ತಂದು ಮಾವಿನ ಹಣ್ಣಿಗೆ ಬಿಡ್ರಿ, ಇರಲ್ಲ. ಸಿಹಿಯಾಗೈತೆ ಮಾವಿನ ಹಣ್ಣು ತಿನ್ನಪ್ಪ ಅಂತ ಗೊಬ್ಬರ ಮೇಲೆ ಇರೋ ಹುಳನ ತಂದು ಮಾವಿನ ಹಣ್ಣಿನ ಮೇಲೆ ಬಿಡ್ರಿ, ಇರಲ್ಲ, ಹೋಗ್ತವೆ. ಗೊಬ್ಬರದ ಕಡೆನೇ ಹೋಗ್ತವೆ. ಅದಕ್ಕೇನೆ ಆನಂದ, ಅದರಲ್ಲೇ ಅವಕ್ಕೆ ಆನಂದ. ಇಸಿ ಪ್ರಕಾರ ಒಂದೇ ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ಬಿಡ. ಕೊನೆಯದಾಗಿ ಮಳೆಗಾಲ, ಮೀನು ಹಿಡಿಯೋ ಹೆಂಗಸರು, ಅವರು ಮೀನು ಮಾರಾಟ ಮಾಡತಕ್ಕಂಥ ಹೆಂಗಸರು ಬುಟ್ಟಿನಲ್ಲಿ ಮೀನು ಮಾರಾಟ ಮಾಡಿ ಬರ್ತಾ ಇರ್ತಾರೆ. ಮಳೆಗಾಲ, ಮಳೆ ಬಂದ್ಬಿಡುತ್ತೆ ದೊಡ್ಡದಾಗಿ. ಅವ್ರು ಮನೆ ಸೇರ್ಕೊಳ್ಳೋಕೆ ಆಗೋದಿಲ್ಲ. ನೋಡ್ತಾರೆ, ರಾತ್ರಿ ಎಲ್ಲ ಮಳೆ ಬಿಡೋ ಒಂದು ಚಾನ್ಸಸ್ ಇಲ್ಲ. ಸುತ್ತು ನೋಡ್ತಾರೆ, ಒಂದು ಮರದ ಕೆಳಗಡೆ ನಿಂತ್ಕೊಂಡು ಒಂದು ಮನೆ ಇರುತ್ತೆ, ಒಂದು ತೋಟದಲ್ಲಿ ಮನೆ ಇರುತ್ತೆ. ಅಲ್ಲಿ ಯಾರೋ ಇದ್ದಾರೆ, ಹೋಗಿ ಅಲ್ಲಿ ಆಶ್ರಯ ತಗೊಳ್ಳೋಣ, ಇವತ್ತು ರಾತ್ರಿ ಅಲ್ಲಿ ಕಳಿಯೋಣ, ನಾವು ಬೆಳಿಗ್ಗೆ ಎದ್ದು ಹೋಗೋಣ ಮನೆಗೆ ಅಂತೇಳಿ ಆ ಮನೆಗೆ ಹೋಗ್ತಾರೆ. ಆ ಮನೆ ಮಾಲೀಕನ್ನ ಕೇಳ್ತಾರೆ. ಅವನು ಕರುಣೆ ಇರ್ತಕ್ಕಂಥ, ಹೌದು ಮಳೆ ಬರ್ತಾ ಐತೆ, ಬೈಲು ನೆಂದೋಗ್ತಾರೆ, ತೊಂದರೆ ಆಗುತ್ತೆ, ಆಯ್ತಮ್ಮ ಅಲ್ಲೊಂದು ರೂಮು ಖಾಲಿ ಇದೆ, ಮಲಿಕೊಳ್ಳಿ, ಜಾಗ ಇದೆ, ಮಲಿಕೊಳ್ಳಿ ಅಂತ ತೋರಿಸ್ತಾ ಅವರು ಅಲ್ಲೋಗಿ ಮಲಗಬೇಕಾದ್ರೆ ಇವ್ರದ್ದು ಮುಯಿನ ಬುಟ್ಟಿನ ಒಂದು ಕಡೆ ಮಡಗ್ಬಿಟ್ರು. ಅಲ್ಲಿ ಮಲಗಿದ್ರು. ಅಲ್ಲಿ ಬರೀ ಮಲ್ಲಿಗೆ ಹೂವನ ರಾಶಿ ಬಿದ್ದಿತ್ತು, ಮಲ್ಲಿಗೆ ಹೂವ ರಾಶಿ. ಆ ಮಲ್ಲಿಗೆ ಹೂವ ರಾಶಿ ಎಲ್ಲರೂ ಇಷ್ಟಪಡ್ತಾರಲ್ವ. ಇವ್ರು ಮಲಿಕೊಡ್ತಾರೆ, ನಿದ್ದೆನೇ ಬರ್ದು ಆ ವಾಸನೆ ಮಲ್ಲಿಗೆ ಒಂದು ರಾಶಿ ನಿದ್ದೆ ಬರಲಿಲ್ಲ.
ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಮೀನ್ ಮಾರ್ತಾ ಇದ್ರಲ್ಲ ಆ ಪುಟ್ಟಿನ ತಂದು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಬಂದು ವಾಸನೆ. ಅವ್ರಿಗೆ ಅದೇ ಹಾ? ಅವ್ರಿಗೆ ಅದೇ ಅದೇ ಹೊಂದ್ಕೊಂಡ್ಬಿಟ್ಟು ಹಂಗೆ ದಾರಿ ಬಸವರಾಜು ಉರಿ ಮಿಷನ್ ನಡೆಸ್ತಾ ಇದ್ದಿದ್ದ ಟೈಮು ಆಯಪ್ಪ ಉರಿ ಮಿಷನ್ ನಲ್ಲಿ ಬರೋ ಅಂತ ಉರಿ ಮಿಷನ್ ಕೊಡ್ತಾ ಇದ್ರು. ಅದು ಮಲಗಿ ಅಭ್ಯಾಸ ಆಗ್ಬಿಟ್ಟು ಮನೆಯೊಳಗೆ ಪ್ರಶಾಂತವಾಗಿ ಮನೆಯೊಳಗೆ ನಿದ್ದೆ ಬರ್ತಿರ್ಲಿಲ್ಲ ಅಂತ ಅವ್ರು ನರಸಮ್ಮವ್ರು ಹೇಳೋರು. ನಿದ್ದೆನೇ ಮಾಡಲ್ಲ ಇವರು ರಾತ್ರಿ ಹೊತ್ತು ಒಂದು ಕೆಲಸ ಮಾಡಿ ಸಿಮೆಣ್ಣೆ ಡಬ್ದಾಗ ಒಂದು 2 ಕಲ್ಲ ಕಲ್ಲಾಕ್ಸ್ಕೊಂಡು ಕೂತ್ಕೊಂಡ್ರೆ ನಮಗೂ ಅಷ್ಟೇ ಸ್ವಾಮಿ. ಹಬ್ಬ ಹರಿದಿನಗಳಾಗೆ ಮಗುಗಳು ಸಿಗ್ತಾರಲ್ಲ ನಿದ್ದೆ ಬರೋಲ್ಲ. ಮಗುಗಳು ಓಡ್ತಾ ಇದ್ರೇನೆ ಒಂಥರ ನಿದ್ದೆ ಚೆನ್ನಾಗಿ ಬರುತ್ತೆ. ಹಂಗೆ ಯಾರ್ಯಾರು ಯಾವ್ಯಾವ ವಿಷಯ ವಾಸನೆಗಳಲ್ಲಿ ಇರ್ತಾರೋ ಅವ್ರಿಗೆ ಅದು ಇಷ್ಟ, ನಿದ್ದೆ ಮಾಡಕ್ಕೆ ಬರುತ್ತೆ. ಮಲ್ಲಿಗೆ ಹೂವು ಅಂದ್ರೆ ಹಾಗೆ ಬೇಕಾಗಿಲ್ಲ. ಇಲ್ಲ ಆ ನಮ್ಮ ವಾಸನೆಗಳೆಲ್ಲ ಬಿಡಬೇಕು ಅನ್ನೋ ಉದ್ದೇಶದಿಂದ ತೂಗಿರ್ತೀವಿ 3 ಅವರ್ ನಿದ್ದೆ ಹೋಗ್ತಾನೆ ಮಗುಗಳು ನಡೀತಾ ಇದ್ರೆ ಅದೇ ಕರೆಂಟ್ ಹೋದ್ರೆ 1 ಅವರ್ ಎದ್ದು ಬಿಡ್ತಾರೆ. ಹಂಗೆ ಅಲ್ಲೇ ನಮ್ಮ ವಾಸನೆಗಳೇ ನಮಗೆ ದುಃಖಕ್ಕೆ ಕಾರಣ. ಅದು ಉದಾಹರಣೆ ಕೊಟ್ವಿ ಅಷ್ಟೇ. ನಮ್ಮ ವಾಸನೆಗಳನ್ನು ದುರ್ವಾಸನೆಗಳನ್ನು ನಾವು ಬಿಡಬೇಕು. ಏನು ಮಾಂಸ, ಮದ್ಯ, ಬಿಡಿ ಸೇರೋದು, ಸಿಗರೇಟ್ ಸೇರೋದು, ಈ ಪಂಚ ವಿಷಯಗಳ ಸುಖನ ಬೇಕು ಅಂತ ಆಸಕ್ತಿ ಇಡೋದು, ಮೋಹ ಇಡೋದು, ಅವುಗಳನ್ನೆಲ್ಲ ಬಿಟ್ಟರೆ ನಮಗೆ ಸ್ವರೂಪದ ಸ್ಥಿತಿ ಅನುಭವ ಆಗೋದು ಅಂತ ಹೇಳ್ತಾ ಇದು ಒಂದು ಸತ್ಸಂಗ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ ಕಿ ಜೈ, ಮಾತಾಜಿ ಕಿ ಜೈ, ಸರ್ವ ಸಂತ ಮಹಂತ ಕಿ ಜೈ. ಸತ್ಸಂಗದಲ್ಲಿ ವಿಚಾರ ಹೇಳ್ತಾ ಇರ್ತೀವಿ, ಯಾರು ನಮಗೆ ಹೇಳಿದ್ವಿ ಅಂತೇಳಿ ಪರ್ಸನಲ್ ಆಗಿ ತೆಗೆದುಕೊಳ್ಬೇಡಿ. ಸುಮ್ಮನೆ ಹೇಳ್ತಾ ಇರ್ತೀವಿ ನಾವು ನೀವು ನಾವು ಅಂತ.